ಸೊ ಅದ್ರಲ್ಲಿ ಶೀಸ್ ರೆಡಿ, ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ದಾರೆ ಅವರು. 100% ನಾನು ಬರ್ತೀನಿ ಅಂತ ಹೆಸರು ಕೊಟ್ಟಿದ್ದಾರೆ. ಈಗ ನೀವು ಕೂಡ ಹೆಸರು ಕೊಟ್ಟಾಗ ಅವರು ಕೂಡ ಹೆಸರನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮನಸ್ಸಿದ್ದರೆ ಮಾರ್ಗ ಮಾರ್ಗ ಉಂಟು. ಮನಸ್ಸೇ ಇಲ್ಲ ಅಂದ್ರೆ ಏನ್ ಮಾಡೋದು? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ನಮ್ಗೆ ಖುಷಿ ಆಗೋದಂದ್ರೆ ಶರಾವತಿ ಮೇಡಮ್ ಅವರು ಸಿದ್ದಿಪೇಟೆ ಲಾಸ್ಟ್ ಟೈಮ್ ನೋಡಿ ಬಂದಿದ್ದಾರೆ, ಪುನಃ ನೋಡಿ ಈಗ ಕೈ ಎತ್ತಿದ್ದಾರೆ. ಎಂತ ಒಂದು ಅವ್ರನ್ನ ನೋಡಿ, ಅವ್ರ ಹೆಂಗ್ 25 ವರ್ಷ ಅವ್ರಿಗೆ ಈಗ. ಹೌದೌದು. ಶರಾವತಿ ಅವ್ರು ನೋಡಿ, ಅವ್ರು ಇಮಿಡಿಯೇಟ್ ಮಾತಾಡ್ತಾರೆ ನೋಡಿ. ಎಷ್ಟು ವರ್ಷ ಮೇಡಮ್? ಅವಶ್ಯ ಆಗ್ಲಿಲ್ಲ, ಸುಮ್ಮನಲ್ರಿ. ಹೌದಲ್ಲ? ಹಾ. ನೋಡಿ ಮೇಡಮ್ ಅವರು ನಮ್ಮ ಪ್ರಾಡಕ್ಟ್ ಅನ್ನ ತಿಂಗಳಿಗೆ ಕಮ್ಮಿ ಅಂದ್ರೆ ಒಂದು 10,000ಕ್ಕೂ ಜಾಸ್ತಿ ಪ್ರಾಡಕ್ಟ್ ಅನ್ನ ಅವರೇ ಯೂಸ್ ಮಾಡ್ತಾರೆ. ಈ ಏಜ್ ಅಲ್ಲೂ ಕೂಡ ಅವರು ಯಂಗ್ ಅಂಡ್ ಎನರ್ಟಿಕ್ ಅಂತ ಹೇಳ್ಬೋದು. ಇಲ್ಲಿ ಅವರ ದೇವಸ್ಥಾನ ಸಾಲಿಗ್ರಾಮಕ್ಕೆ ಬರ್ತಾರೆ, ಹೋಗ್ತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ. ರಿಯಲಿ ಗ್ರೇಟ್ ಮೇಡಮ್, ನಿಮ್ಗೆ ನಾವು ಅಪ್ರಿಶಿಯೇಟ್ ಮಾಡ್ತೀವಿ. ಹಾಗೇನೆ ನಮ್ಮ ಮೋಹಿನಿ ಪೈ ಅವರು ಕೂಡ ಹಾಗೇನೆ. ಅವರು ಅಂದ್ರೆ ಅವರು ಇನ್ನೂ ದೊಡ್ಡದು, ಅಲ್ಲಿ ಮಲೇಷ್ಯಾಕ್ಕೂ ಕೂಡ ಹೋಗಿ ಬಂದಿದ್ದಾರೆ. ಸೊ ಹಾಗಾಗಿ ಇಟ್ಸ್ ಎ ಗ್ರೇಟ್ ಲೇಡಿ ಅಂತ. ಇಂಥವ್ರು ತುಂಬಾ ಜನ ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ 81 ವರ್ಷನಾ? ನೋಡಿ, 81 ವರ್ಷದವರಿದ್ದಾರೆ ನಮ್ಮ ಜೊತೆಗೆ. ಸೊ ಶರಾವತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ನಾನು ಅವರಿಗೆ ತಮಾಷೆ ಮಾಡೋದು, ಅದಕ್ಕೋಸ್ಕರ 25 ಅಂತ ಹೇಳಿದ್ರೆ ಮೇಡಮ್ ಬೇಜಾರು ಮಾಡ್ಕೋಬೇಡಿ. ಓನ್ಲಿ ನಿಮ್ಮ ಜೊತೆಗೆ ನಾವು ಮಾತಾಡೋದಂದ್ರೆ ನಮಗೆ ಖುಷಿ ಆಗ್ತದೆ, ಹಾಗೋಗೆ ಮಾತಾಡೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ಆಲ್. ಓಕೆ, ಇವತ್ತಿನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯನ್ನು ಸಲ್ಲಿಸ್ತಾ DMI ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ ಈ ಒಂದು ಝೂಮ್ ಮೀಟಿಂಗ್ 2352ನೇ ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆದ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಪ್ರೊಡಕ್ಟ್ ಟ್ರೈನಿಂಗ್. ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ನಮ್ಮೊಡನೆ ಒಬ್ಬ ಶ್ರೇಷ್ಠ ವ್ಯಕ್ತಿ ಇರ್ತಾನೆ. ಯಾಕಂದ್ರೆ ಅವರು DX ನಲ್ಲಿ ಸುಮಾರು 26 ವರ್ಷದ ಅನುಭವವನ್ನು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದ್ರೆ 26 ವರ್ಷದಲ್ಲಿ 26ಕ್ಕಿಂತಲೂ ಜಾಸ್ತಿ ವಿದೇಶಿ ಪ್ರವಾಸ ಮಾಡಿದ್ದಾರೆ DX ಮುಖಾಂತರ. ಅವರ ಟೀಮ್ ಅಲ್ಲಿ 70,000 ಮಿಕ್ಕಿ ಡಿಸ್ಟ್ರಿಬ್ಯೂಟರ್ ಇದ್ದಾರೆ. ಅವರು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ. ಯಾಕಂದ್ರೆ ಅವರ ಸಾಧನೆ ಗುರುತಿಸಿ ಅವರಿಗೆ ಆರ್ಯಭಟ ಸದ್ಭಾವನಾ ಅವಾರ್ಡ್ ಇರ್ಬೋದು, ಜೈಂಟ್ ಇಂಟರ್ನ್ಯಾಷನಲ್ ಅವಾರ್ಡ್ ಇರ್ಬೋದು. DX ಅಭಿಮಾನಿಗಳಿಂದ DX ಸಾಧಕರ ತಂಬಳದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಜಯವಂತ ನಾಯಕರಾದ ಡಬಲ್ ಕ್ರೌನ್ ಡೈಮಂಡ್ ಆದ ಯಶವಂತ್ ಶೆಟ್ಟಿ ಅವರ ಕಾರ್ಯಕ್ರಮ ನಡೆಸಿದ್ದಾರೆ. ಸರ್, ತಮ್ಗಾಗಿ ವೇದಿಕೆ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಆಲ್. ಸೊ ವಿ ವಿಲ್ ಗೋ ವಿತ್ ಈ ಪ್ರಾಡಕ್ಟ್. ಕಂಪನಿ ಲಾಂಚ್ ಮಾಡಿದೆ, ಎಷ್ಟು ಜನರಿಗೆ ಗೊತ್ತಿದೆ ಈ ಪ್ರಾಡಕ್ಟ್ ಒಂದು ಕಂಪನಿ ಲಾಂಚ್ ಮಾಡಿದೆ ಅಂತ? ತಗೊಳ್ತಾ ಇದ್ದೀರಾ? ಓಕೆ, ಈಗ ಆಲ್ರೆಡಿ ನೋಡಿ ಕೆಲವರಿಗೆ ಗೊತ್ತಿದೆ, ಆಲ್ರೆಡಿ ತಗೊಳ್ತಾ ಇದ್ದಾರೆ. ಸೊ ದಿಸ್ ಪ್ರಾಡಕ್ಟ್, ಇದರ ಹೆಸರೇ ನಿಮ್ಗೆ ಬ್ಲಡ್ ಪ್ಯೂರಿಫೈಯರ್, ರಕ್ತವನ್ನು ಕ್ಲೀನ್ ಮಾಡುವಂತ ಒಂದು ಉತ್ಪನ್ನ. ಈಗ ವಿಡಿಯೋ ನೋಡಿದ್ರಿ, ವಿಡಿಯೋದಲ್ಲಿ ಕೊಟ್ಟಿದ್ದಾರೆ ಯಾಕೆ ನಾವು ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ಕೋಬೇಕು, ಬ್ಲಡ್ ಪ್ಯೂರಿಫೈ ಮಾಡೋದ್ರಿಂದ ಏನೇನು ಲಾಭ ಇದೆ ಅದನ್ನ ಆ ವಿಡಿಯೋದಲ್ಲಿ ನಿಮ್ಗೆ ಕ್ಲೀನ್ ಆಗಿ ಈಗ ಕನ್ನಡದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಲೇಟ್ ಬಂದವರಿಗೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ರಾತ್ರಿ ಎಲ್ಲ ಮಲಗುದೇ ಲೇಟ್ ಇರ್ಬೋದು, ನನ್ಗೆ ಗೊತ್ತಿಲ್ಲ. ಸೊ ಅದರಿಂದ ನೀವು ಅದನ್ನ ಮಿಸ್ ಮಾಡಿದ್ರಿ. ಒಂದು ಒಳ್ಳೆ ಕನ್ನಡದಲ್ಲಿರುವಂತ ವಿಡಿಯೋ, ಯಾವ ರೀತಿ ಬ್ಲಡ್ ನಮ್ಮ ಬಾಡಿ ಒಳಗಡೆ ಅವಶ್ಯ, ಅದನ್ನ ಯಾವ ರೀತಿ ಅದು ಕೆಲಸ ಮಾಡ್ತದೆ, ಆಮೇಲೆ ಅದನ್ನ ಪ್ಯೂರಿಫೈ ಹೇಗೆ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಮನೆಯಲ್ಲಿ ಅಂದ್ರೆ ಈಗ ನೀವು ವಾಶ್ ಮಾಡಿ ಮಾಡೋದಲ್ಲ, ಅದಕ್ಕೆಲ್ಲ ಕೊಟ್ಟಿದ್ದಾರೆ ಅವರು. ಬ್ರೊಕೋಲಿ ಇರ್ಬೋದು, ಬೆಲ್ಲ ಇರ್ಬೋದು, ಅರಿಶಿನ ಇರ್ಬೋದು, ಬೇರೆ 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 ಕೊಟ್ಟಿದ್ದಾರೆ. ಅದನ್ನ ತಿನ್ನೋದ್ರಿಂದ ನೀವು ಅದನ್ನ ಪ್ಯೂರಿಫೈ ಮಾಡ್ಬೋದು. ಪ್ಯೂರಿಫೈ ಮಾಡೋದ್ರಿಂದ ಆಕ್ಸಿಜನ್ ಮತ್ತೆ ನ್ಯೂಟ್ರಿಷನ್ ಸಲೀಸಾಗಿ ನಮ್ಮ ಎಲ್ಲ ಜೀವಕೋಶಕ್ಕೆ ತಲುಪಲಿಕ್ಕೆ ಅದು ಹೆಲ್ಪ್ ಆಗ್ತದೆ. ಹಾಗೆ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗ್ತದೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಸೋ ಮೆನಿ ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವಿಡಿಯೋ ಆನ್ಲೈನಲ್ಲಿದೆ, ಫ್ರೀ ಆಗಿ ಯೂಟ್ಯೂಬಲ್ಲಿ ಸಿಗ್ತದೆ, ನೀವು ಫ್ರೀ ಇದ್ದಾಗ ನೋಡ್ಬೋದು. ಸೊ DX ಈಗ ಯಾಕೆ ಇದನ್ನ ಲಾಂಚ್ ಮಾಡಿದೆ, ಈ ಪ್ರಾಡಕ್ಟ್ ಅನ್ನ ಯಾಕೆ ಲಾಂಚ್ ಮಾಡಿದೆ ಅಂತ ಅದನ್ನ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ನಾವು ಎಷ್ಟು ಕನ್ಸ್ಯೂಮ್ ಮಾಡಬೇಕು, ಇದರಿಂದ ಏನೇನು ಲಾಭಗಳಿದೆ, ಅದರಲ್ಲಿ 1 by 1 ನೋಡ್ಕೊಳ್ಳೋಣ. ನಿಮ್ಗೆ ಈವನ್ ನಮ್ಮ ಈ ಬಾಟ್ಲಲ್ಲೇ ಹಾಕಿದ್ದಾರೆ, ಸಪೋರ್ಟ್ ಸ್ಕಿನ್ ವೆಲ್ನೆಸ್ ಆ್ಯಂಡ್ ವೆಲಾಸಿಟಿಯನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಪ್ಯೂರಿಫೈ ವಿತ್ ಇನ್ ಕಾನ್ಫಿಡೆನ್ಸ್ ಔಟ್ಸೈಡ್ ಆ್ಯಂಡ್ ಆಯುರ್ವೇದಿಕ್ ಸಪೋರ್ಟ್ ಫಾರ್ ಸ್ಕಿನ್ ವೆಲ್ನೆಸ್ ಆ್ಯಂಡ್ ವೈಟಾಲಿಟಿ. ಸೊ ಹಾಗಾಗಿ ಸ್ಕಿನ್ ಈಗ ನಿಮ್ಗೆ ಬ್ಲಡ್ ಇದ್ರೆ ಕೂಡ ಸ್ಕಿನ್ ನೋಡಿದ್ರೆ ಗೊತ್ತಾದೆ. ಕೆಲವರು ತುಂಬಾ ಕೆಂಪಾಗಿ ಕಾಣ್ತಾರೆ, ಅಂದ್ರೆ ಬ್ಲಡ್ ಫುಲ್ ಇದೆ ಅಂತ ಅರ್ಥ.
ಅದೇ ಎಲ್ಲ ತುಂಬಾ ಜನರಿಗೆ ಡಲ್ ಇರ್ತಾರೆ. ಸೊ ಅವರಿಗೆ ಬ್ಲಡ್ ಬಾಡಿಯಲ್ಲಿ ಕಮ್ಮಿ ಇದೆ ಅಂತಾನೆ ದಟ್ ಈಸ್ ಇಂಡಿಕೇಶನ್. ಸೊ ಆದ್ರೆ ಈ ಬ್ಲಡ್ ಅನ್ನ ನಾವು ಪ್ಯೂರಿಫೈ ಮಾಡ್ಕೋಬೇಕು ಅಂತ. ಪ್ಯೂರಿಟಿ ಇಂಪಾರ್ಟೆಂಟ್. ಪ್ಯೂರಿಟಿ ಅಂತ ಹೇಳಿದ್ರೆ ಇಂಪ್ಯೂರಿಟಿ ಆಗ್ತದೆ ಅಂತ ಅರ್ಥ. ಸೊ ಆದ್ರಿಂದ ನಮ್ಮ ದೇಹದಲ್ಲಿ ಪ್ರತಿ ಕ್ಷಣನೂ ಈ ಕೆಲಸ ಆಗ್ತಾನೆ ಇರ್ತದೆ. ಬಾಡಿಯಲ್ಲಿದ್ದ ಏನು ಅನ್ವಾಂಟೆಡ್, ನಮ್ಮ ದೇಹಕ್ಕೆ ಏನು ಬೇಡವೋ ಅದನ್ನೆಲ್ಲ ರಕ್ತದ ಮುಖಾಂತರ ಬಾಡಿ ಕ್ಲೀನ್ ಮಾಡ್ತಾ ಇರ್ತದೆ. ಹಾಗೆಯೇ ಒಳ್ಳೆಯದನ್ನು ತಗೊಂಡು ಜೀವಕೋಶಗಳಿಗೆ ಸಪ್ಲೈ ಮಾಡ್ತಾನೆ ಇರ್ತಾರೆ. ಸೊ ಇದು ಒಂದು ಪ್ರತಿ ನಿಮಿಷನೂ ನಡೆಯುವಂಥ ಪ್ರಕ್ರಿಯೆ. ಸೊ ಆವಾಗ ಏನಾಗ್ತದೆ ಅಂದರೆ, ಕೆಲವು ಟೈಮ್ ನಾವು ತಗೊಳ್ಳುವ ಆಹಾರ ಸರಿ ಇಲ್ಲದೆ ಇದ್ದಾಗ, ಅಥವಾ ನಾವು ತಗೊಳ್ಳುವ ಆಹಾರದಲ್ಲಿ ಆ ಅಂಶಗಳು ಇಲ್ಲದೆ ಇದ್ದಾಗ ಏನಾಗ್ತದೆ ಅಂತ ಹೇಳಿದ್ರೆ ಅದು ಇಂಪ್ಯೂರ್ ಆಗ್ತದೆ. ಇಂಪ್ಯೂರ್ ಅಂದರೆ ಮಲಿನ ಆಗ್ತಾ ಇರ್ತದೆ. ಈ ಮಲಿನ ಆಗೋದ್ರಿಂದ ನಮಗೆ ಬೇಕಾದಷ್ಟು ಆರೋಗ್ಯದ ಸಮಸ್ಯೆಗಳಾಗ್ತದೆ. ಯಾರು ಹೇಳ್ಬೋದಾ ಬ್ಲಡ್ ಸರಿ ಇಲ್ಲದಿದ್ರೆ ಏನ್ ಪ್ರಾಬ್ಲಮ್ ಆಗ್ತದೆ? ನಿಮ್ಗೆ ಗೊತ್ತಿದ್ದಷ್ಟು ಹೇಳಿ. ಸುಸ್ತಾಗ್ತಾರೆ ಸರ್. ಸುಸ್ತಾಗ್ತಾರೆ. ಬ್ಲಡ್ ಕಮ್ಮಿ ಇದ್ರೆ ಸುಸ್ತಾಗ್ತಾರೆ. ಓಕೆ, ಹೇಳ್ಬೋದು, ನೀವು ಕೂಡ ಹೇಳ್ಬೋದು. ಎನಿಬಡಿ ಬ್ಲಡ್ ಬಾಡಿಯಲ್ಲಿ ಕಮ್ಮಿ ಆದ್ರೆ ಏನಾಗ್ತದೆ? ಅಥವಾ ಬ್ಲಡ್ ಸರಿ ಇಲ್ಲದೆ, ಬ್ಲಡ್ ನಿಮ್ಗೆ ಹೇಳ್ತಾರೆ ಅಲರ್ಜಿ ಆಗಿದೆ, ಇಚ್ಚಿಂಗ್ ಆಗಿದೆ, ಅಥವಾ ಬ್ಲಡ್ ನಿಮ್ಗೆ ಪ್ರಾಬ್ಲಮ್ ಆಗಿದೆ, ಅದರಿಂದ ಏನ್ ಪ್ರಾಬ್ಲಮ್ ಆಗ್ತದೆ? ಉಸಿರಾಟದ ತೊಂದರೆ ಆಗ್ತದೆ ಸರ್. ಉಸಿರಾಟದ ತೊಂದರೆ ಆಗ್ತದೆ. ರೈಟ್ ಮೇಡಮ್. ಸುಸ್ತಾಗ್ತದೆ, ಉಸಿರಾಟದ ತೊಂದರೆ 2 ಹೇಳಿದ್ರಿ. ಮತ್ತೆ ಇನ್ನೇನ್ ಪ್ರಾಬ್ಲಮ್ ಆಗ್ತದೆ? ಸ್ಕಿನ್ ತುರಿಕೆ ಸರ್, ಪ್ರಾಬ್ಲಮ್ ಆಗ್ತದೆ ತುರಿಕೆ. ಸರ್. ತುರಿಕೆ ಬರ್ತದೆ. ಓಕೆ, ಗುಡ್ ಮಾರ್ನಿಂಗ್ ಸರ್. ಸ್ಕಿನ್ ಪ್ರಾಬ್ಲಮ್ morning. ಆಗ್ತದೆ. ಸ್ಕಿನ್ Good ಪ್ರಾಬ್ಲಮ್ morning. ಆಗ್ತದೆ. ಹೇಳಿ. ಮತ್ತೆ morning. ಬ್ಲಡ್ ಇಂಪ್ಯೂರಿಟೀಸ್ ಇಂದ ಆ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಸರ್, ಆಯುರ್ವೇದ ಡಾಕ್ಟರ್ ಹೇಳಿದ್ದು ಅದನ್ನೆಲ್ಲ ಬಹಳ ನೆಗ್ಲೆಕ್ಟ್ ಮಾಡಿದಾಗ ನೆಕ್ಸ್ಟ್ ಬ್ಲಡ್ ಕ್ಯಾನ್ಸರ್ ಗೆ ಟರ್ನ್ ಆಗ್ತದೆ. ಟರ್ನ್ ಆಗ್ತದೆ. ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ. ನ್ಯೂಮೋನಿಯಾ ಆಗ್ತದೆ ಸರ್. ನ್ಯೂಮೋನಿಯಾ ಆಗ್ತದೆ. ಕರೆಕ್ಟ್. ಓಕೆ, ಇನ್ಮೇನಿ. ನಡೆದಾಡ್ಲಿಕ್ಕೆ ಆಗಲ್ಲ. ಓಕೆ, ಮತ್ತೆ ಇನ್ಯಾರು ಹೇಳಿ. ನಿಮ್ಗೆ ಬ್ಲಡ್ ದೇಹದಲ್ಲಿ ಕಮ್ಮಿ ಆಗ್ತದಪ್ಪ, ಏನ್ ಮಾಡೋದು? ಅಥವಾ ಬ್ಲಡ್ ನಿಮ್ಗೆ ಇಂಪ್ಯೂರ್ ಆಗಿದೆ, ಮಲಿನ ಆದ್ರೆ ಏನೇನ್ ಅದ- ಪ್ರಾಬ್ಲಮ್ ಆಗ್ತದೆ? ಆಸ್ಪತ್ರೆಗೆ ಹೋಗಿ ಸೇರ್ಕೊಂಡು ಅಲ್ಲಿ ಬ್ಲಡ್ ಹಾಕ್ಕೊಳ್ಳೋದಾ ಆಸ್ಪತ್ರೆಗೆ ಹೋಗಿ? ಇಡೀ ಬಾಡಿ ಸಿಸ್ಟಮೇ ಹಾಳಾಗ್ತದೆ ಸರ್. ಓಕೆ, ನಿಶಕ್ತಿಯಾಗಿ ಸಿಸ್ಟಮೇ ಹಾಳಾಗ್ತದೆ. ಡೆತ್ ಆಗ್ಬೋದು, ಓಕೆ, ಹೇಳಲಿಕ್ಕೆ ಆಗುದಿಲ್ಲ. Right. 4 point ಕೆಳಗೆ ಒಂದು ನಮ್ಮಲ್ಲಿ ಇವತ್ತು ಹಾ, ಇರ್ಲಿದೆ, ಹೋದ್ವಾರ ಈ ವಾರ ಏನಾಯ್ತು? ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೇಳಿ. ಆಸ್ಪತ್ರೆಗೆ ಸೇರ್ಕೊಂಡು ಹೆಚ್ಚು ದುಡ್ಡು ಖರ್ಚು ಮಾಡೋಕ್ಕಾಗತ್ತೆ ಸರ್. ಓಕೆ. ನಮ್ ಶರೀರದೊಳಗ ರೋಗ ಪ್ರತಿಬಂಧಕ ಶಕ್ತಿ ಕಡಿಮೆ ಆಗ್ತದ್ರಿ ಸರ್. ಆ ರೋಗ ಪ್ರತಿಬಂಧಕ ಶಕ್ತಿ ಕಡಿಮೆ ಆಗ್ತದೆ. ಕರೆಕ್ಟ್ ಮೇಡಮ್. ರೋಗ ಪ್ರತಿಬಂಧಕ ಶಕ್ತಿ ಕಮ್ಮಿ ಆಗ್ತದೆ ಬಿಳಿ ರಕ್ತಗಳು ಕಮ್ಮಿ ಆದ್ರೆ. ಕರೆಕ್ಟ್ ಮೇಡಮ್. ಓಕೆ, ಓಕೆ, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ತುಂಬಾ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಅಂತ. ಹೇಳಿ. ಸರ್, ಇಂಪಾರ್ಟೆಂಟ್ ಹಿಮೋಗ್ಲೋಬಿನ್ ಕಡಿಮೆಯಾಗಿ ಆಕ್ಸಿಜನ್ ಸಪ್ಲೈಯಲ್ಲಿ ವ್ಯತ್ಯಾಸ ಆದಾಗ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಸೆಲ್ಸ್ ಡ್ಯಾಮೇಜ್ ಆಗ್ತದೆ. ಓಕೆ, ಸರಿ ಸರಿ. ಓಕೆ, ನ್ಯೂಟ್ರಿಷನ್ ಅಂಡ್ ಆಕ್ಸಿಜನ್ ಸಪ್ಲೈ ಹಾರ್ಟಿಗೂ ಕೂಡ ಪ್ರಾಬ್ಲಮ್ ಸರ್. Heart- ರಕ್ತ ಕಡಿಮೆ ಆಗೋದ್ರಿಂದ ಅದು ಹಳೆ ಬ್ಲಡ್ ಅನ್ನೇ ರೀಸೈಕಲ್ ಮಾಡ್ತಾ ಮಾಡ್ತಾ ನಮ್ಮ ಹಾರ್ಟಿಗೂ ಕೂಡ ತೊಂದರೆ ಸರ್. ತೊಂದರೆ ಆಗ್ತದೆ. ಸೊ ಓಕೆ, ಈಗ ನಿಮ್ಗೆ ಗೊತ್ತಿದೆ, ನೀವೆಲ್ಲ ತುಂಬಾ ಚೆನ್ನಾಗಿ ಕಲ್ತಿದ್ದೀರಿ, ಗೊತ್ತಿದೆ. ಸೊ ಈಗ ನಿಮ್ಗೆ ಅದಕ್ಕೋಸ್ಕರ ಬ್ಲಡ್ ಪ್ಯೂರಿಫೈಯರ್, ಈಗ ನಮ್ಮ ಹತ್ರ ಬ್ಲಡ್ ಸಪ್ಲೈ ಮಾಡ್ಲಿಕ್ಕೆ ಅಂಶಗಳು ಬೇರೆ ಇದೆ. ನಮ್ಮ ಹತ್ರ ಪ್ರಾಡಕ್ಟ್ಗಳು ಬೇಕಾದಷ್ಟು ಇದೆ ನಿಮ್ಗೆ. ಸೊ ಈಗ ನಮ್ಮ ಹತ್ರ ಪ್ಯೂರಿಫೈಯರ್ ಇದೆ. ಈಗ ಒಂದು ಈಗ ಬ್ಲಡ್ ಜಾಸ್ತಿ ಮಾಡ್ಲಿಕ್ಕೆ ನಮ್ಮ ಹತ್ರ ನಂಬರ್ 1 ಅಂತ ಹೇಳಿದ್ರೆ ಸ್ಪಿರುಲಿನಾ ಇದೆ. ನಮ್ಮ ಹತ್ರ ರೋಸೆಲ್ ಪ್ರಾಡಕ್ಟ್ ಇದೆ. ಹಾಗೇನೆ ನಮ್ಮ ಬೇಕಾದಷ್ಟು ನಮಗೆ ಕಿವಿ ಫ್ರೂಟ್ ಜ್ಯೂಸ್ ಇದೆ. ಆಮೇಲೆ ಇನ್ನು ಸಿಟ್ರಿಕ್ ಅಂಶ ಇರೋ ಕೆಲವೆಲ್ಲ ಅಂಶಗಳು ತುಂಬಾ ಇದೆ. ಅದ್ರಲ್ಲಿ ಇದರಿಂದ ತಗೊಂಡಾಗ ನಿಮ್ಗೆ ಬ್ಲಡ್ 100% ಜಾಸ್ತಿ ಆಗ್ತದೆ ಬಾಡಿಯಲ್ಲಿ. ಸೊ ಅದರ ಒಟ್ಟಿಗೆ ನಿಮ್ಗೆ ಬೆಸ್ಟ್ ಪ್ರಾಡಕ್ಟ್ ನಮ್ಮ ಹತ್ರ ಬ್ಲಡ್ ಪ್ಯೂರಿಫೈಯರ್ RGGL ಕೂಡ ಇದೆ. RGGL ಇಸ್ ನಂಬರ್ 1 ಬ್ಲಡ್ ಪ್ಯೂರಿಫೈಯರ್. ಬಟ್ ಅದನ್ನ ನೀವು ಲಾಂಗ್ ರನ್ ಯೂಸ್ ಮಾಡ್ಬೇಕಾಗ್ತದೆ. ಬಟ್ ಈಗ ಇಮಿಡಿಯೇಟ್ ವಿತ್ ಇನ್ ನೋ ಟೈಮ್ ನಿಮ್ಗೆ ಮಾಡ್ಬೇಕಂದ್ರೆ ಈಗ ಒಂದು ಪ್ರಾಡಕ್ಟ್ ಕಂಪನಿ ನಿಮ್ಗೆ ಕೊಟ್ಟಿದೆ. ದಟ್ ಈಸ್ ಆಯುರ್ವೇದಿಕ್ ಸಪೋರ್ಟ್ ಸ್ಕಿನ್ ವೆಲ್ನೆಸ್ ಅಂಡ್ ವೈಟಾಲಿಟಿ 100% ಮಾಡ್ತದೆ ಅಂತ ಆಯುರ್ವೇದ ಹೇಳ್ತದೆ. ಸೊ ನಾವು ಆಲ್ರೆಡಿ ಇದ್ರ ಬಗ್ಗೆ ತುಂಬಾ ಸ್ಟಡಿ ಮಾಡಿದ್ವಿ. ಸೊ ಈಗ ನಾವು ಬ್ಲಡ್ ಬಗ್ಗೆ ನಿಮ್ಗೆ ಜಾಸ್ತಿ ಎಲ್ರಿಗೂ ಗೊತ್ತಿದೆ. ದಿಸ್ ಇಸ್ ಅ ಬ್ಲಡ್ ಬಾಡಿಯಲ್ಲಿ, ಫುಲ್ ಬಾಡಿಯಲ್ಲಿ ನಿಮ್ಗೆ ಸರ್ಕ್ಯುಲೇಟ್ ಆಗ್ತಾನೆ ಇರಬೇಕು.
ಸೊ ಆಕ್ಸಿಜನ್ ಸಪ್ಲೈ ಆಗ್ತಾ ಇರಬೇಕು. ಪ್ರತಿಯೊಂದು ಜೀವಕೋಶಕ್ಕೂ ಆಕ್ಸಿಜನ್ ಬೇಕೇ ಬೇಕು. ಅದನ್ನ ಸಪ್ಲೈ ಮಾಡಲಿಕ್ಕೆ ಈ ರಕ್ತ ನಮಗೆ ಸಹಾಯ ಮಾಡ್ತದೆ. ಅದ್ರ ಜೊತೆಗೆ ನಾವು ಏನು ಇವತ್ತು ಆಹಾರಗಳನ್ನ ತಗೊಳ್ತೀವಿ, ಪೌಷ್ಟಿಕಾಂಶಗಳ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಪೌಷ್ಟಿಕಾಂಶಗಳನ್ನ, ಈಗ ಕಣ್ಣಿಗೆ ಬಾರಿ, ಕಿವಿಗೆ ಬೇರೆ, ಬ್ರೈನಿಗೆ ಬೇರೆ, ಹಾರ್ಟಿಗೆ ಬೇರೆ, ಲಿವರ್ಗೆ ಬೇರೆ, ಎಲ್ಲಾ ಕಡೆ ಬೇರೆ ಬೇರೆ ಬೇಕು ನಿಮ್ಗೆ. ಅದನ್ನೆಲ್ಲ ಈ ಬ್ಲಡ್ ಮುಖಾಂತರನೇ ಸಪ್ಲೈ ಆಗ್ತದೆ. ಬಟ್ ಬ್ಲಡ್ ಏನಾದ್ರೆ ಕೆಟ್ಟೋದ್ರೆ ಅಥವಾ ಬ್ಲಡ್ ಮಲಿನ ಆದ್ರೆ ಏನಾಗ್ತದೆ, ಎಲ್ಲಾ ಜೀವಕೋಶಗಳಿಗೂ ಪ್ರಾಬ್ಲಮ್ ಆಗ್ತದೆ, ಎಲ್ಲಾ ಅಂಗಗಳಿಗೂ ಪ್ರಾಬ್ಲಮ್ ಆಗ್ತದೆ ನೋಡಿ. ಸೊ ಆದ್ರಿಂದ ಬ್ಲಡ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಹೇಳ್ತಾರೆ ಆರ್ಗನ್ ಅಂತಾನೆ ಹೇಳ್ಬೋದು. ಸೊ ಇದು ಕರೆಕ್ಟ್ ಇಟ್ಕೊಳ್ಬೇಕು ನಾವು. ಅದಕ್ಕೋಸ್ಕರ ಈ DXN ನಮ್ಮ ಕಂಪನಿ ನಮಗೆ ಒಂದು ಬ್ಲಡ್ ಪ್ಯೂರಿಫೈಯರ್ ಅನ್ನೋ ಒಂದು ಪ್ರಾಡಕ್ಟ್ ಅನ್ನ ರಿಲೀಸ್ ಮಾಡಿದೆ. ಈ ಪ್ರಾಡಕ್ಟ್ ನಿಮಗೆ ಆಯುರ್ವೇದ್ ಬೇಸ್ ಅಲ್ಲಿ ಇದೆ. ಸೊ ಅದನ್ನ ಇಂಟ್ರೊಡ್ಯೂಸ್ ಆಲ್ರೆಡಿ ಮಾಡಿದ್ದಾರೆ. ಸೊ ಇದನ್ನ ನಿಮಗೆ ಏನ್ ಮಾಡ್ತಾರೆ, ಬ್ಲಡ್ ಫ್ಲೋ ಅನ್ನ ಫಸ್ಟ್ ಸರಿ ಮಾಡ್ತದೆ ನೋಡಿ. ಇದು ಬ್ಲಡ್ ಫ್ಲೋ ಇದೆ, ನಮಗೆ ಕ್ಯಾಪಿಲರೀಸ್ ಎಲ್ಲ ಹೇಳ್ತೀವಿ, ಅದರಲ್ಲಿ ನಿಮಗೆ ಇದು ಹೋಗ್ತಾನೆ ಇರ್ತದೆ, ಫ್ಲೂಯೆಂಟ್ ಆಗಿ ಹೋಗ್ತಾ ಇರ್ಬೇಕು ಈ ತರ. ಸೊ ಅದು ಇಷ್ಟು ನಿಮ್ಗೇನು ಇದೆಲ್ಲ ಮೈಕ್ರೋಸ್ಕೋಪಿಕ್ ಅಲ್ಲಿ ಇಷ್ಟು ಕಾಣ್ತದೆ, ಅಲ್ಲ ಅಂದ್ರೆ ನಿಮ್ಗೇನು ಕಾಣೋದಿಲ್ಲ, ಕೆಂಪು ಕಾಣ್ತದೆ, ಅದು ಬ್ಲಡ್ ಹೋಗ್ತಾನೆ ಇರ್ತದೆ. ಹಾಗೇನೆ ವಾಪಸ್ ಬರಬೇಕಾದ್ರೆ ನಿಮ್ಗೆ ಮಲಿನ ರಕ್ತ ಕಣಗಳನ್ನು ವಾಪಸ್ ತರ್ತದೆ. ಸೊ ಇದರಲ್ಲಿ ಆರ್ಟ್ರೀಸ್ ಅಂತ ಹೇಳಿದ್ರೆ ರೆಡ್ ಕಲರ್ ಕಾಣ್ತದಲ್ಲ, ಅದೆಲ್ಲ ಆರ್ಟ್ರೀಸ್. ಆಮೇಲೆ ಇನ್ನೊಂದು ಬ್ಲೂ ಕಲರ್ ಕಾಣ್ತದಲ್ಲ, ಇದೆಲ್ಲ ವೇನ್ಸ್. ಸೊ ಆರ್ಟ್ರೀಸ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಿಮ್ಗೆ ಶುದ್ಧ ರಕ್ತ ಕಣ ಎಲ್ಲಾ ಕಡೆ ಕೊಂಡೋಗಿ ಕೊಡ್ತದೆ. ಹಾಗೇನೆ ವೇನ್ಸ್ ಅಲ್ಲಿ ನಿಮ್ಗೆ ಅದು ಮಲಿನ ರಕ್ತ ಕಣ ಪುನಃ ನಿಮ್ಗೆ ವಾಪಸ್ ಬರ್ತಾ ಇರ್ತದೆ. ವಾಪಸ್ ಬಂದು ನಮ್ಗೆ ಅದನ್ನ ಕ್ಲೀನ್ ಮಾಡಿ ಪುನಃ ವಾಪಸ್ ಹೋಗ್ತಾ ಇರ್ತದೆ. ದಿಸ್ ಇಸ್ ದ ಥಿಂಗ್. ಆ ಎರಡು ನಿಮ್ಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮ್ಯೂಟ್ ಎಲ್ಲ ಮ್ಯೂಟ್ ಮಾಡಲಿಲ್ಲ, ಮ್ಯೂಟ್ ಮಾಡ್ಬಿಡುತ್ತೆ ಅಂತ ಹೇಳಿ 1 ನಿಮಿಷ. ಎಲ್ಲ ಓಪನ್ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ. ಓಕೆ, ಲಾಕ್ ಮಾಡಿಬಿಟ್ಟು ಈಗ ಇನ್ನು ನೀವು ಓಪನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿ. ಸೊ ಈಗ ನೋಡಿ, ಇಲ್ಲಿ ಮಲಿನ ರಕ್ತ ಕಣವು ಕಾಣ್ತದೆ ಕೆಳಗಡೆ. ಸೊ ಅದು ಇಂಪ್ಯೂರ್ ಅಂತ ಹೇಳ್ತೀವಿ. ಸೊ ಇದು ಕ್ಲಿಯರ್ ಇರ್ಬೇಕು ಯಾವಾಗಲೂ. ಇದು ಕ್ಲಿಯರ್ ಇದ್ದಾಗ ಮಾತ್ರ ಪ್ರತಿಯೊಂದು ಅಂಗಕ್ಕೂ, ಪ್ರತಿಯೊಂದು ಜೀವಕೋಶಕ್ಕೂ ಏನೇನು ನಮ್ಮ ಏನ್ ತಿಂತೀವಿ ಅದು ಅಲ್ಲಿಗೆ ಸಪ್ಲೈ ಆಗ್ತದೆ. ಇದು ಆಗ್ಲಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇರ್ತದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ರಕ್ತ ಪರಿಚಲನಾ ವ್ಯವಸ್ಥೆ ನಿಮ್ಗೆ ಒಂದು ನಿದ್ರೆ ಮಾಡದ ಒಂದು ಅಂಗ ಯಾವುದು ಯಾವುದು? ಒಂದು ಅಂಗ ನಿದ್ರೆ ಮಾಡೋದಿಲ್ಲ ಅಲ್ಲ, ಬೇರೆ ಎಲ್ಲ ಮಲ್ಕೊಳ್ತಾವೆ. ದಿನದಲ್ಲಿ ಒಂದು ಲಕ್ಷ ಬ್ರೈನ್ ಮಲ್ಗಿಬಿಡ್ತದೆ. 1,00,000 ಬಾರಿ ಹಾರ್ಟ್ ರಾತ್ರಿ ನೀವು ಮಲಗಿ ನೋಡಿ, ಕೈ ಇಟ್ರೆ ನೋಡಿ, ಅದು ಹೊಡ್ಕೊಳ್ತಾನೆ ಇರ್ತದೆ. ದಿನದಲ್ಲಿ 1,00,000 ಬಾರಿ. ವರ್ಷದಲ್ಲಿ 3,50,00,000 ನೋಟ್ ಮಾಡಿ ಇಡಿ. 3,50,00,000 ಬಾರಿ ಹೊಡ್ಕೊಳ್ತದೆ. ಜಸ್ಟ್ ಇಮ್ಯಾಜಿನ್. ಆಗ್ಲೇ ಹೇಳಿದ್ರು ಹಾರ್ಟ್ಗೆ ಪ್ರಾಬ್ಲಮ್ ಆಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ಸರಿ ಇಲ್ಲ ಅಂತ ಹೇಳಿದ್ರೆ. ಸೊ ಅದರಿಂದ ಈ ಸರ್ಕ್ಯುಲೇಷನ್ ವ್ಯವಸ್ಥೆ ಸರಿ ಇರಲೇಬೇಕು. ಇದಿಲ್ಲ ಅಂತ ಹೇಳಿದ್ರೆ ಇದು ಹೊಡ್ಕೊಳ್ಳೋದು ನಿಮ್ಗೆ ಕಮ್ಮಿ ಮಾಡ್ಬೋದು, ಅಥವಾ ಇನ್ನು ನಿಮ್ಗೆ ಏನಾದ್ರು ಸ್ಲೋ ಮಾಡ್ಬೋದು, ಇಲ್ಲಾಂದ್ರೆ ನಿಂತು ಹೋಗ್ಬೋದು. ಸೊ ಅದರಿಂದ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಹಾರ್ಟ್ ಇಸ್ ದ ಮೇನ್ ಆರ್ಗನ್. ಯಾಕೆಂದ್ರೆ ಕ್ಲೀನ್ ಮಾಡಬೇಕು, ಹೊರಗಡೆ ಕಳಿಸ್ಬೇಕು, ಅದಕ್ಕೋಸ್ಕರ ಅದು ಹೊಡ್ಕೊಳ್ತಾ ಇರ್ತದೆ. ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಡಬ್. ಕೈ ಇಟ್ಕೊಂಡು ನೋಡಿ ನಿಮ್ಮ ಎಡಭಾಗದಲ್ಲಿ. ಸೊ ಎಷ್ಟು ಬಾರಿ ದಿನದಲ್ಲಿ? 1,00,000 ಬಾರಿ. ನಾವು ಹೇಳ್ತೀವಿ ಅಟ್ಲೀಸ್ಟ್ ಒಂದು 3,000 PV ಮಾಡಿದ್ರೆ ಆಗೋದಲ್ಲ. ನಮ್ಮ ಬ್ಲಡ್ ನೋಡಿ 1,00,000 PV ಮಾಡ್ತದೆ ದಿನಕ್ಕೆ. ಅಂದ್ರೆ ಅದ್ರ ಕೆಲಸ ನಾನು ಹೇಳೋದು, ಅದ್ರ ಕೆಲಸ ಅದು ಮಾಡೇ ಮಾಡ್ತದೆ. ನಾವು ಒಂದು 3,000 PV ಮಾಡಿ ಅಂತ ಹೇಳಿದ್ರೆ ಇಲ್ಲ ಸರ್, ಹಾಗೆ ಹೀಗೆ ಎಷ್ಟೋ ರೀಸನ್ಸ್ಗಳು ಹೇಳ್ತಾರೆ, ಜನ ಸಿಗೋದಿಲ್ಲ. ಬಟ್ ಇದು ಹಾರ್ಟ್ ಏನಾದರೂ ನಿಮ್ಗೆ ಹೇಳ್ತದ? ನೀವು ಬ್ಲಡ್ ಸರಿ ಕೊಟ್ಟಿಲ್ಲ, ನೀವು ಸರಿ ಊಟ ಮಾಡಲಿಲ್ಲ, ಅಥವಾ ನೀವು ಅಲ್ಲಿ ಹೋಗಿ ಹೋಟೆಲಲ್ಲಿ ಸರಿ ತಿಂದುಬಿಟ್ರಿ, ಬೇಡದಿದ್ದೆಲ್ಲ ತಿಂದ್ರಿ, ಬೇಡದದ್ದೆಲ್ಲ ಕುಡಿದ್ರಿ, ಏನಾದರೂ ಹೇಳ್ತದ? ನಿಮಗೆ ಕೇಳೋದು. ಜಸ್ಟ್ ಯೋಚನೆ ಮಾಡಿ. ಹಾಗಾಗಿರೋದ್ರಿಂದ ರೀಸನ್, ಬೇಕಾದಷ್ಟು ಜನ ರೀಸನ್ ಕೊಡ್ಬೋದು, ಆದರೆ ರೀಸನ್ ಇಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಇಸ್ ಇಂಪಾರ್ಟೆಂಟ್. ಸೊ ಈಗ ನಾವು ನಿಮಗೆ ಹೇಳ್ತೀವಿ, ಎಷ್ಟು ನೀವು ಜನ ಡ್ರೀಮ್ಸ್ ಇಲ್ಲ, ಗೋಲ್ಸ್ ಇಲ್ಲ. ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಲೈಫಲ್ಲಿ. ಸೊ ಅದಕ್ಕೆ ಒಂದು ನಮ್ಮ ಒಂದು ಡೈಮಂಡ್ ಅವರ ಮಗಳೇ ಕಾರಣ. ಇವತ್ತು ನೋಡಿ, ನಿನ್ನೆ ಕ್ರೂಸಲ್ಲಿ ಹೋಗಿ ಅವಳು ರಿಪೋರ್ಟ್ ಮಾಡಿಕೊಂಡ್ಳು. ಅವಳ ಡ್ರೀಮ್ ಅದು.
ಕ್ರೂಸ್ ಎಲ್ಲಿದೆ ಅವರು, ದಿಸ್ ಇಸ್ ಇನ್ US. ಅಲ್ಲಿ ಹೋಗಿ ಅವಳು ಅಲ್ಲಿ ರಿಪೋರ್ಟ್ ಮಾಡಿ ನಿನ್ನೆ ನಮಗೆ ಮೆಸೇಜ್ ಕಳಿಸಿದ್ದಾರೆ. ನಾವು ಹ್ಯಾಟ್ಸಪ್ ಮಾಡಬೇಕು, ಡ್ರೀಮ್ ಎಷ್ಟು ಪವರ್ಫುಲ್ ಇದೆ ಅಂತೇಳಿ. ಅವಳ ಡ್ರೀಮ್ ಸುಮಾರು ಒಂದು 2-3 ವರ್ಷದಿಂದ ಡ್ರೀಮ್ ನೋಡಿದ್ಲು. ಇವತ್ತು ಅವಳು ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದಾಳೆ. ನಮಗೆ ಡ್ರೀಮೇ ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲಿ ಹೋಗ್ತೀರಿ? ಗೋಲ್ ಇಲ್ಲ, ಡ್ರೀಮ್ ಇಲ್ಲ, ಯಾಕೆ ಹೋಗ್ತೀರಿ, ಎಲ್ಲಿ ಹೋಗ್ತೀರಿ, ಯಾಕೆ ಮಾಡ್ತೀರಿ ಅಂತ ಗೊತ್ತಿರೋದಿಲ್ಲ. ಸರ್ ಅವಳು ಯಾವಾಗ್ಲೂ ಹೇಳ್ತಾ ಇದ್ರು ಸರ್, ದಯಾನಂದ ಶೆಟ್ಟರ್ ಮಗಳು, ನಾನು ಒನ್ ಹಾ. ಫೈನ್ ಡೇ ಕ್ರೂಸ್ ಹತ್ತೇನೆ ಅಂತ. ಯಾಕಂದ್ರೆ ನಾನು ಹಳ್ಳಿ ಹುಡುಗಿ, ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೇನೆ ಅದಕ್ಕೆ ಡಿಎಕ್ಷನ್ ಕಾರಣ ಸರ್ ಅದು. ಅದೇ ನಾನು ಹೇಳೋದು, ನಾವು ಎಷ್ಟು ಹೇಳ್ತೀವಿ, ಆದ್ರೆ ಜನ ಅದನ್ನ ನಂಬಿಕೆ ಇಡಬೇಕೆ. ಒಂದು ಗೋಲ್ ಇಟ್ಕೊಳ್ಳಿ, ಡ್ರೀಮ್ ಬುಕ್ ಮಾಡಿ, ಆ ಡ್ರೀಮಿಗೋಸ್ಕರ ನಿಮ್ಮ ಗೋಲನ್ನು ಕ್ಲಿಯರ್ ಮಾಡಿ, ನಿಮ್ಮ ಡ್ರೀಮ್ ರಿಯಲೈಸ್ ಆಗ್ತದೆ. ಎಷ್ಟು ಜನ ಇದ್ದಾರೆ, ಬಟ್ ನಾವು ಅದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ, ನೀವು ಯಾವಾಗ ಕ್ರೌನ್ ಅಂಬಾಸಿಡರ್ ಆಗೋದು, ಯಾವಾಗ ಕ್ರೌನ್ ನಿಮ್ಗೆ ನೀವೇ ಕ್ವಶನ್ ಮಾಡ್ಕೋಬೇಕು. ಈಗ ಡೈಮಂಡ್ ಆಗ್ಲಿಕ್ಕೆ 20 ವರ್ಷ ಬೇಕು ಅಂತ ಹೇಳಿದ್ರೆ, ನೀವು ಕ್ರೌನ್ ಅಂಬಾಸಿಡರ್ ಆಗ್ಲಿಕ್ಕೆ ನನ್ನ ಲೆಕ್ಕದಲ್ಲಿ ಒಂದು 250 ವರ್ಷ ಬೇಕಾಗ್ಬೋದು. ಸರಿ, ನೋಡಿ, ಕ್ಯಾಲ್ಕುಲೇಷನ್ ಮಾಡಿ ನೋಡಿ ಬೇಕಾದ್ರೆ. ಯಾಕಂದ್ರೆ 20 ಜನ ಡೈಮಂಡ್ ಆಗ್ಬೇಕಲ್ಲ, ನಿಮ್ಗೆ ನೀವೇ ಅದನ್ನು ಕೇಳ್ಕೋಬೇಕು. 20 ಜನ ಇಂಟು 20, 400 ವರ್ಷ. ಓ, ಆಗ್ತದಾ ಇಲ್ವಾ? ಅಥವಾ ಸುಮ್ಮನೆ ಏನು ಅದಕ್ಕೇನು ಹೇಳ್ತಾರೆ, ವಿಶ್ ಅಂತ ಹೇಳ್ತಾರೆ ಅಷ್ಟೇ. ಓನ್ಲಿ ವಿಶ್ ಇರ್ಬೋದು. ಸೊ ಸೀರಿಯಸ್ ಆಗಿ ನಾವು ತಗೋಬೇಕಾಗ್ತದೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಪ್ರತಿಯೊಂದು ಪ್ರಕೃತಿಯಲ್ಲಿ ಅದಕ್ಕೊಂದು ಸಿಸ್ಟಮ್ ಇದೆ, ಅದ್ರ ಪ್ರಕಾರ ಅದು ವರ್ಕ್ ಆಗ್ತಾನೆ ಇರ್ತದೆ. ನಾವೇನ್ ಮಾಡ್ತೀವಿ, ಎಕ್ಸ್ಪರ್ಟ್ ಮನುಷ್ಯ ಮಾತ್ರ ಇದು, ಬೇರೆ ಎಲ್ಲ ಈವನ್ ಪ್ರಾಣಿ ಪಕ್ಷಿಗಳೇ ಅವು ಮಾಡೇ ಮಾಡ್ತಾವೆ ಕೆಲಸ. ಬಟ್ ಇದು ಮಾತ್ರ ಪ್ರಾಬ್ಲಮ್. ಸೊ ಅದರಿಂದ ಸಾಧ್ಯ ಅಂದ್ರೆ ಸಾಧ್ಯ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಷ್ಟೇ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಸಾಧ್ಯ ಉಂಟು. ಸಾಧ್ಯ ಅಂತ ತಿಳ್ಕೊಂಡ್ರೆ ನಿಮ್ಗೆ ಸಾಧ್ಯ ಇದೆ, ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ, ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಬ್ಲಡ್ ಸರ್ಕ್ಯುಲೇಷನ್, ಪುನಃ ನಿಮಗೆ ಈ ಒಂದು ಸಿಸ್ಟಮ್ ಕಾಣ್ತದೆ, ಇದು ರಕ್ತ ಪರಿಚಲನಾ ಸಿಸ್ಟಮ್ ಅಂತ ಹೇಳ್ತಾರೆ. ರಕ್ತದಲ್ಲಿ ನಮಗೆ ಕೆಂಪು ಮಾತ್ರ ಕಾಣ್ತದೆ, ಆದರೆ ಅದರಲ್ಲಿ ನಿಮಗೆ ಬ್ಲಡ್ ವೆಸಲ್ಸ್, ವೈಟ್ ಬ್ಲಡ್ ಸೆಲ್ ಆ್ಯಂಡ್ ಕೆಂಪು ರಕ್ತ ಕಣಗಳು, ಹಾಗೆ ನಿಮಗೆ ಪ್ಲೇಟ್ಲೆಟ್ಸ್ಗಳು, ಆಮೇಲೆ ಪ್ಲಾಸ್ಮಾ, ಇದೆಲ್ಲ ಅದ್ರ ಒಳಗಡೆ ಸೇರ್ಕೊಂಡಿದೆ. ಅದು ಸೇರಿಬಿಟ್ಟು ಅದು ಬ್ಲಡ್ ಆಗಿರ್ತದೆ. ಸೊ ರೆಗ್ಯುಲರ್ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ. ಆವಾಗ ಬ್ಲಡ್ ಮಲಿನ ಆಗ್ತದೆ. ಮಲಿನ ಆಗೋದು ಇಸ್ ಕಾಮನ್. ಈಗ ನಾವು ಬಟ್ಟೆ ಹಾಕ್ತೀವಲ್ಲ, ಒಂದ್ಸಲ ಬಟ್ಟೆ ಹಾಕಿದ್ರೆ ನಮಗೆ ನೆಕ್ಸ್ಟ್ ಆ ಬಟ್ಟೆ ಹಾಕ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಮ್ಮ ಹೊರಗಡೆದು ಇರ್ಬೋದು, ನಮ್ಮ ಬಾಡಿ ಒಳಗಡೆ ಇರ್ಬೋದು, ಅದು ಬೆವರಿನ ವಾಸನೆ, ಬೆವರು ಬರ್ಬೋದು, ಅಥವಾ ಧೂಳು ಬರ್ಬೋದು, ಅಥವಾ ಕಲೆ ಆಗ್ಬೋದು, ಅದು ಬೇರೆ ಬೇರೆ ಆಗ್ತದೆ. ಅದೇ ತರ ಬ್ಲಡ್ ಕೂಡ ಅದೇ ತರ ಆಗ್ತದೆ. ಸೊ ಈ ಬ್ಲಡ್ ಅಲ್ಲಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಬಿಳಿ ರಕ್ತ ಕಣಗಳು ಮತ್ತು ಕೆಂಪು ರಕ್ತ ಕಣಗಳು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದ್ದ ಪ್ಲಾಸ್ಮಾ ನಿಮ್ಗೆ ಸಾಧಾರಣ 50% ಇರ್ತದೆ. ಬಿಳಿ ರಕ್ತ ಕಣ ನಮ್ಮ 40% ಇದ್ರೆ, ಒಂದು 10% ನಿಮ್ಗೆ ವೈಟ್ ಬ್ಲಡ್ ಸೆಲ್ಸ್ ಇರ್ತದೆ. ಕೆಂಪು ರಕ್ತ ಕಣಗಳು 40 ಇರ್ಬೋದು, ಒಂದೊಂದು ಅಪ್ರಾಕ್ಸಿಮೇಟ್ ನಾನು ಹೇಳಿದ್ದು. ಸೊ ಒಂದು 10% ನಿಮ್ಗೆ ಬಿಳಿ ರಕ್ತ ಕಣಗಳು ಇರ್ತದೆ. ಇದು 3 ಇಂಪಾರ್ಟೆಂಟ್ ಇನ್ ಬ್ಲಡ್ ಸೆಲ್ಸ್ ಅಲ್ಲಿ ನಿಮ್ಗೆ ನ್ಯೂಟ್ರೋಫಿಲ್ಸ್, ಮೊನೋಸೈಟ್, ಲಿಂಪೋಸೈಟ್ಸ್ and T lymphocyte, B lymphocytes, granulites and ನ್ಯಾಚುರಲ್ ಕಿಲ್ಲರ್, ರೆಡ್, ಇದೆಲ್ಲ ನಿಮಗೆ ಬ್ಲಡ್ನಲ್ಲಿರುವ ಅಂಶಗಳು. ಸೊ ಇಲ್ಲಿ ಅದೆಲ್ಲ ನಿಮಗೆ ಡೀಟೇಲ್ ಅಗತ್ಯ ಇಲ್ಲ. ಅದಕ್ಕೆ ಸಂಬಂಧಪಟ್ಟಿರೋದು ಕಾಂಪೊನೆಂಟ್ಸ್ ಎಲ್ಲ ಇಲ್ಲಿ ಕಾಣ್ತಾ ಇದೆ. ಇಷ್ಟೆಲ್ಲ ವಿಟಮಿನ್ ಡಿ ಇರುವುದು, ಅದೆಲ್ಲ ಆಗಿ ಬ್ಲಡ್ ಆಗಲಿಕ್ಕೆ ಬೇಕಾದಷ್ಟು ನಿಮಗೆ ಗ್ಲೂಕೋಸ್ ಇರ್ಬೋದು, ಶುಗರ್ ಇರ್ಬೋದು, ವಾಟರ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಇದೆಲ್ಲ ಬ್ಲಡ್ಗೆ ಸಂಬಂಧಪಟ್ಟಿರೋ. ಇದೆಲ್ಲ ಕರೆಕ್ಟ್ ಇರಬೇಕು ಅಂತ ಹೇಳಿದ್ರೆ ನಾವು ಈ ನಮ್ಮ ಬ್ಲಡ್ ಪ್ಯೂರಿಫೈಯರ್ ಒಂದು ಅಂಶವನ್ನು ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ರೆಗ್ಯುಲರ್ ತಗೊಂಡಾಗ ನಿಮ್ಮ ಬ್ಲಡ್ ಪ್ಯೂರಿಫೈ ಆಗ್ತದೆ ಅಂತ ಹೇಳಿ ಸೊ ರಿಸರ್ಚ್ ಹೇಳ್ತಾ ಇದೆ. ಸೊ ಪ್ಯೂರ್ ಆಗ್ತಾ ಇದೆ ನಮ್ಮ ಹಾರ್ಟಲ್ಲಿ. ಅಫ್ಕೋರ್ಸ್ ದಟ್ ಈಸ್ ಅ ಡಿಫ್ರೆಂಟ್. ಬಟ್ ನಾವು ಸಫಿಷಿಯೆಂಟ್ ಆದ ಆಹಾರ ತಗೋಬೇಕು. ಆಗ ಅಲ್ಲಿ ಕೊಟ್ರಲ್ಲ ಆಹಾರ, ಇಲ್ಲಿ ಒಂದು ಆಹಾರ ನಾನು ನಿಮ್ಗೆ ಹೇಳ್ತದೆ. ಸೊ ದಿಸ್ ಇಸ್, ಈಗ ನಿಮಗೆ ಜ್ಯೂಸ್ ಇರ್ಬೋದು, ಬೇರೆ ಬೇರೆ ಫ್ರೂಟ್ ಜ್ಯೂಸ್ಗಳನ್ನು ನೀವು ಯೂಸ್ ಮಾಡೋದ್ರಿಂದ ಹೌ ಟು ಪ್ಯೂರಿಫೈ ದ ಬ್ಲಡ್ ನ್ಯಾಚುರಲಿ, ಟಾಪ್ ಹರ್ಬ್ಸ್, ಫುಡ್ ಆ್ಯಂಡ್ ಅದರ್ ಟಿಪ್ಸ್ ನಿಮಗೆ ಬೇಕಾದಷ್ಟು ಆಗ ಕೊಟ್ಟಿದ್ದಾರೆ. ಈಗ ನಿಮಗೆ ಒಂದು ಬೀಟ್ರೂಟ್ ಜ್ಯೂಸ್ ಕುಡಿದಾಗ ಅದರಲ್ಲಿ ಏನೇನು ಅಂಶ ಇದೆ ಅದು ನಮ್ಮ ಬಾಡಿಯನ್ನು, ಬ್ಲಡ್ಡನ್ನು ಪ್ಯೂರಿಫೈ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ನಿಮಗೆ ಪೊಮೊಗ್ರಾನೇಟ್ ಇರ್ಬೋದು, ಇಂಥದ್ದೆಲ್ಲ ನಿಮಗೆ ಅದು ಎಸ್ಪೆಷಲಿ
ಬ್ಲಡ್ ಅನ್ನ ಪ್ಯೂರಿಫೈ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಫುಡ್ ಫಾರ್ ಕ್ಲೀನಿಂಗ್ ದ ಬ್ಲಡ್, ಟು ಪ್ಯೂರಿಫೈ ದ ಬ್ಲಡ್ ನ್ಯಾಚುರಲಿ, there are some natural food for cleaning the blood and keeping the body toxin free. ಈಗ ಇಲ್ಲಿ ಕೆಳಗೊಂದು ಕೊಟ್ಟಿದ್ದಾರೆ ನೋಡಿ, ಇದನ್ನ ನೀವು ಯೂಸ್ ಮಾಡೋದ್ರಿಂದ ನಮ್ಮ ಬ್ಲಡ್ ಅನ್ನ, ನಮ್ಮ ರಕ್ತವನ್ನ ಪ್ರತಿಶುದ್ಧಿ ಮಾಡ್ಕೋಬಹುದು. ಅದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಹಳದಿ ಕೊಟ್ಟಿದ್ದಾರೆ, ಅರಿಶಿನ. The turmeric is a natural blood purifier that also has anti-inflammatory properties. Turmeric keeps the blood clean and help prevent internal infection. Bitter gourd ಅಂದ್ರೆ ಏನು? ಏನದು? ಹಾಗಲಕಾಯಿ ಸರ್. ಹಾಗಲಕಾಯಿ. ಬಿಟರ್ ಗಾರ್ಡ್ ಅಂದ್ರೆ ಹಾಗಲಕಾಯಿ, ಕರೇಲಾ ಅಂತ ಹೇಳ್ತಾರೆ. ಇಟ್ ಮೈಟ್ ನಾಟ್ ಟೇಸ್ಟ್ ಗ್ರೇಟ್. ಇದು ಇವರು ರಾಂಗ್, ನಾನು ಹೇಳಿದ್ದು. ಇವರು ಹೇಳಿದ್ದಾರೆ ಇಟ್ ಮೈಟ್ ನಾಟ್ ಟೇಸ್ಟ್ ಗ್ರೇಟ್ ಅಂದ್ರೆ ಹಸಿ ತಿಂದ್ರೆ ನಿಮ್ಗೆ ಕಹಿ ಇರ್ಬೋದು. ಆದ್ರೆ ನಮ್ಮಲ್ಲಿ ತುಳುವಲ್ಲಿ ಎಂದು ಹೇಳ್ತಾರೆ. ಅಶೋಕ್ ಅವ್ರಿಗೆ ಗೊತ್ತುಂಟಾ? ಗೊತ್ತಿಲ್ಲ ಅಶೋಕ್, ತುಳು ಗೊತ್ತಿದ್ದವ್ರು ಹೇಳು. ಕಂಚಲ ಇದ್ರೆ ಎಂಚಲ ಅಂತ. ತುಲೆ ಕರೆಕ್ಟ್. ಅಂದ್ರೆ ಹಾಗಲಕಾಯಿ ಇದ್ರೆ ಹೇಗೂ ಬೇಕಾದ್ರೆ ಎಷ್ಟು ಬೇಕಾದ್ರೂ ಊಟ ಮಾಡ್ಬೋದು ಅಂತ ಒಂದು ಪ್ರವರ್ಬ್, ಒಂದು ಮಾತು. ಸೊ ಅಂದ್ರೆ ಅದನ್ನು ಮಾಡ್ಲಿಕ್ಕೆ ಜನರಿಗೆ ಗೊತ್ತಿರ್ಬೇಕಷ್ಟೇ. ನಾವು ಇದನ್ನ ನೋಡಿದ್ರೆ ನನಗೆ ಗೊತ್ತಿದೆ, ಅದು ನಾವು ಒಂದು ಇಡೀ ಬಾಟ್ಲು ಊಟ ಮಾಡ್ಬೋದು ನೋಡಿ, ಅಷ್ಟು ರುಚಿ ಅದು ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ರಿಯಲಿ ವಂಡರ್ಫುಲ್ ನಮ್ಮ ಒಂದು ಪ್ರಕೃತಿಯ ಕೊಡುಗೆ ಬಿಟರ್ ಗಾರ್ಡ್ ಹಾಗಲಕಾಯಿ. ಅದು ಮೇಲ್ನೋಟಕ್ಕೆ ನಿಮಗೆ ಕಹಿ ಕಾಣ್ಬೋದು, ಬಟ್ ದಿಸ್ ಈಸ್ ವೆರಿ ಗುಡ್ ಫಾರ್ ಬ್ಲಡ್ ಪ್ಯೂರಿಫೈರ್. ಬಟ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದ ನ್ಯಾಚುರಲ್ ಬ್ಲಡ್ ಪ್ಯೂರಿಫೈರ್. ನೋಡಿ, ನ್ಯಾಚುರಲ್ ಬ್ಲಡ್ ಪ್ಯೂರಿಫೈರ್. ಇಟ್ ಹೆಲ್ಪ್ಸ್ ಸಿ ವಿಟಮಿನ್ ನಿಮಗೆ, ಅದ್ರ ಜೊತೆಗೆ ಬೇರೆ ನಿಮಗೆ ಅದು ಹೆಲ್ಪ್ ಮಾಡ್ತದೆ. ಇನ್ನೊಂದು ನೀಮ್ ಲೀವ್ಸ್. ನೀಮ್ ಏನು ತುಂಬ ಸಿಹಿ ಇದೆಯಾ? ನೀಮ್ ಸಹ ಕಹಿ ಇದೆ. ನೀಮ್ ಈಸ್ ನೋನ್ ಫಾರ್ ಇಟ್ಸ್ ಬಿಟರ್ ಟೇಸ್ಟ್, ಬಟ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಸ್ಟ್ರಾಂಗ್ ಬ್ಲಡ್ ಪ್ಯೂರಿಫೈರ್. ನೋಡಿ, ಸ್ಟ್ರಾಂಗ್ ಅಂತ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ದಟ್ ಹೆಲ್ಪ್ಸ್ ಫ್ಲಶ್ ಔಟ್ ಟಾಕ್ಸಿನ್. ಅದೇನ್ ಮಾಡ್ತದೆ? ಟಾಕ್ಸಿನ್ ನ ಫ್ಲಶ್ ಔಟ್ ಮಾಡ್ತದೆ. ಎಸ್ಪೆಷಲಿ ದೋಸ್ ದಟ್ ಕಾಸ್ ಸ್ಕಿನ್ ಪ್ರಾಬ್ಲಮ್ಸ್ ಲೈಕ್ ಆಕ್ನೆ ಅಂಡ್ ಬಾಯ್ಲ್ಸ್ ಕೂಡ ಇದ್ರು ಕೂಡ, ನಿಮ್ಗೆ ಮೊಡವೆಗಳಿದ್ರೆ, ಈವನ್ ಏನಾದ್ರೂ ಗುಳ್ಳೆಗಳಾಗಿದ್ರೆ ಸ್ಕಿನ್ ಅಲ್ಲಿ, ಅದನ್ನು ಸಹ ತಡೆಗಟ್ಟುವುದಲ್ಲಿ ನೀಮ್ ಲೀವ್ಸ್ ಹೆಲ್ಪ್ ಮಾಡ್ತದೆ. ಇನ್ನು ನೆಕ್ಸ್ಟ್ ಇರೋದು ನಿಮ್ಗೆ ಆಮ್ಲ, ನೆಲ್ಲಿಕಾಯಿ. ಇಟ್ ಈಸ್ known for its antioxidant properties and it is also rich in vitamin C. It supports liver function and digestion, both which are key to blood purification. ಅದಕ್ಕೆ ನಿಮಗೆ ವರ್ಕ್ ಆಗ್ತದೆ, ಪ್ಯೂರಿಫಿಕೇಶನ್ ಅಲ್ಲಿ ವರ್ಕ್ ಆಗ್ತದೆ. ನೆಕ್ಸ್ಟ್ ಇಸ್ ದ ಬೀಟ್ರೂಟ್. ಬೀಟ್ರೂಟ್ increase the red blood cells count and supports liver detoxification. It also helps purify blood naturally. ಸೊ ಎಲ್ಲ ಅಂಶಗಳು ನಾನು ನಿಮ್ಗೆ ಹೇಳಿದ್ದೀನಿ. ಇದನ್ನೇ, ಈ ಪ್ರಾಡಕ್ಟ್ ಅನ್ನೇ ಕಂಪನಿ ನಮಗೆ ಈಗ ಮಿಕ್ಸ್ ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾವು ಕೆಲವು ಟೈಮಲ್ಲಿ ಬೀಟ್ರೂಟ್ ಹುಡ್ಕೊಂಡು ಹೋಗ್ಬೇಕು, ಅಥವಾ ಹಾಗಲಕಾಯಿ ಹುಡ್ಕೊಂಡು ಹೋಗ್ಬೇಕು, ಅಥವಾ ನಾವು ನೀಮ್ ಹುಡ್ಕೊಂಡು ಹೋಗ್ಲಿಕ್ಕೆ ಅದು ಸಾಧ್ಯನಾ? ಇಟ್ಸ್ ಎ ವೆರಿ ಡಿಫಿಕಲ್ಟ್. ಸೊ ಹಳ್ಳಿಯಲ್ಲಿ ನಾವೇನಾದ್ರೂ ಒಂದೊಂದ್ಸಲ ಸಿಗ್ಬೋದು, ಆದ್ರೆ ಪೇಟೆಯಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರೆಲ್ಲಿ ಹೋಗುದು? ಸೊ ಅದಕ್ಕೋಸ್ಕರ DXN ಕಂಪನಿ ಈಸಿ ಆಗಲಿ ಅಂತ ನಮಗೆ ಇದನ್ನ ಒಟ್ಟು ಮಾಡಿ ನಿಮಗೆ ಬ್ಲಡ್ ಪ್ಯೂರಿಫೈ ಅನ್ನು ಕೊಟ್ಟಿದೆ. ಕಾಮನ್ ಬ್ಲಡ್ ಡಿಸಾರ್ಡರ್ಸ್. ಸೊ ಇದನ್ನೆಲ್ಲ ನಾನು ಮುಂದಕ್ಕೆ ಹೋಗದೆ, ಇದೆಲ್ಲ ನಿಮಗೆ ಬೇಕಾದಷ್ಟು ಡಿಸಾರ್ಡರ್ಸ್ ಬರ್ತದೆ. ಸೊ ಒಂದರಲ್ಲಿ ನಿಮ್ಗೆ ಹೇಳೋದಾದ್ರೆ, ನಿಮ್ಗೆ ಬ್ಲಡ್ ಪ್ರಾಬ್ಲಮ್ ಆದಾಗ ಅಥವಾ ಅನಿಮಿಯಾ ಆದಾಗ ಈ ತರ ಸಿಂಪ್ಟಮ್ಸ್ಗಳು ಈ ತರ ಬರ್ತಾ ಇರ್ತದೆ. ಸೊ ಫಟಿಗ್ ಆಗೋದು ಅಥವಾ ಚೆಸ್ಟ್ ಪೈನ್ ಆಗೋದು, ಡಿಸಿನೆಸ್, ಇದೆಲ್ಲ ಅನಿಮಿಯಾ ಪ್ರಾಬ್ಲಮ್. ಅನಿಮಿಯಾ ಅಂದ್ರೆ ರಕ್ತಹೀನತೆ. ಹಾರ್ಟ್ ಪಲ್ಪಿಟೇಷನ್ ಅಂಡ್ ಹೆಡೇಕ್ಸ್ ಅಂಡ್ ಪೇಲ್ ಸ್ಕಿನ್ ಎಲ್ಲ ಬೀಳ್ಸ್ಕೊಳ್ಳೋದು, ಶಾರ್ಟ್ ಅಂಡ್ ಬ್ರೀತ್ ಎಲ್ಲ ನಿಮಗೆ ಉಸಿರಾಡ್ಲಿಕ್ಕೆ ಕಷ್ಟ ಆಗೋದು, ಅಂಡ್ ಪಲ್ಸಟೈಲ್ ಅಂಡ್ ಟಿನ್ಯೂಟಿಸಿಸ್, ಕಿವಿಯಲ್ಲಿ ನಿಮಗೆ ಗುರ್ರ ಆಗ್ತದಂತೆ ನೋಡಿ. ಸೊ ಹಾಗೆ ತಲೆ ಸಿಡಿಯುವುದು ಅಥವಾ ಫ್ರೀಕ್ವೆಂಟ್ ಇನ್ಫೆಕ್ಷನ್ಸ್ ಎಲ್ಲ ಕಂಡು ಬರ್ತದೆ. ಇದೆಲ್ಲ ನಿಮಗೆ ಯಾವ್ದ್ರಿಂದ ಆಗೋದು? ರಕ್ತದಿಂದ ಆಗಿರ್ತದೆ. ರಕ್ತ ದೇಹದಲ್ಲಿ ಕಮ್ಮಿ ಆದ್ರೆ, ತುಂಬಾ ಮಲಿನ ಆದ್ರೆ ಅನಿಮಿಯಾ ಪ್ರಾಬ್ಲಮ್ ಬರ್ತದೆ. ಅದರಿಂದ ಈ ತರ ನಿಮ್ಗೆ ಸಿಂಪ್ಟಮ್ಸ್ಗಳು ಕಂಡು ಬರ್ಬೋದು. ಇನ್ನೊಂದು ಪ್ರಾಬ್ಲಮ್ ಇದೇನಿದು? ಥ್ಯಾಲೆಸೆಮಿಯಾ ಅಂತ. ಯಾರಿಗಾರು ಗೊತ್ತಿದೆಯಾ ಈ ಪ್ರಾಬ್ಲಮ್ ಬಗ್ಗೆ? ಗೊತ್ತಿದ್ದವ್ರು ಕೈ ಎತ್ತಿ, ನಿಮ್ಗೊಂದು ಚಾನ್ಸ್ ಕೊಡ್ತೇನೆ, ನಿಮ್ಗೊಂದು ಮಾತಾಡ್ಬೋದು. ಎನಿಬಡಿ?
ಯಾರು ಮಾತಾಡ್ತಾನೆ? ಥ್ಯಾಲೆಸೀಮಿಯಾ ಅಂತ ಒಂದು. ಯಾರು ಮಾತಾಡ್ತಾ ಇಲ್ಲ? ವಿಶೇಷ ಥ್ಯಾಲೆಸೀಮಿಯಾದ ಒಂದು ಯೂನಿಯನ್ನೇ ಇದೆ, ಗೊತ್ತಿದೆ ನಿಮಗೆ? ಯೂನಿಯನ್, ಅವ್ರದ್ದೇ ಒಂದು ಯೂನಿಯನ್ ಇದೆ ಥ್ಯಾಲೆಸೀಮಿಯಾ. ಸೊ ಅಂದ್ರೆ ಇವರಿಗೆ ಬ್ಲಡ್ಡೇ ಉತ್ಪತ್ತಿ ಆಗೋದು ಭಾರಿ ಕಮ್ಮಿ, ಬ್ಲಡ್ ಉತ್ಪತ್ತಿ ಆಗೋದಿಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಬೈ ಬರ್ತೆ ಆಗಿರ್ತದೆ ಕೆಲವರಿಗೆ. ಸೊ ಬ್ಲಡ್ ಉತ್ಪತ್ತಿ ಆಗೋದಿಲ್ಲ. ಆವಾಗ ಆಟೋಮೆಟಿಕಲಿ ಬ್ಲಡ್ ಕಮ್ಮಿ ಆದರೆ ಆಟೋಮೆಟಿಕಲಿ ಎಲ್ಲ ಪ್ರಾಬ್ಲಮ್. ಅದಕ್ಕೋಸ್ಕರ ಇವರು ರೆಗ್ಯುಲರ್ ಬಾಡಿಗೆ ಬ್ಲಡ್ ಹಾಕ್ತೊಂದೇ ಇರಬೇಕು, ಹಾಕೊಂಡು ಬರ್ತಾ ಇರ್ತಾರೆ. ಇಂಥದ್ದು ಇವ್ರದ್ದೇ ಒಂದು ಯೂನಿಯನ್ ಇದೆ, ತುಂಬಾ ಜನ ಇದ್ದಾರೆ. ಸೊ ಈ ತರ ಪ್ರಾಬ್ಲಮ್ ಕೆಲವರಿಗೆ, ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಬೈ ಬರ್ತೆ ಆಗಿರ್ತದೆ ನೋಡಿ ಈ ತರ ಪ್ರಾಬ್ಲಮ್ಸ್ಗಳು. ಇದು ಸಹ ಸೊ ಬ್ಲಡ್ಗೆ ಸಂಬಂಧಪಟ್ಟ ಥ್ಯಾಲೆಸೀಮಿಯಾ ಪ್ರಾಬ್ಲಮ್. ಅಂಡ್ ಟೈಪ್ಸ್ ಆಫ್ ಬ್ಲಡ್ ಡಿಸಾರ್ಡರ್ಸ್, ಇದೆಲ್ಲ ನಿಮಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ ಕೊಡಬೇಕಾದ್ರೆ ಇದು ಸ್ವಲ್ಪ ನಿಮಗೆ ಗೊತ್ತಿದ್ದರೆ ತುಂಬಾ ಈಸಿಯಾಗಿ ನೀವು ಇದನ್ನ ಪೊಸಿಷನ್ ಮಾಡ್ಲಿಕ್ಕೆ ಆಗ್ತದೆ. ಅನಿಮಿಯಾ ಇದೆ, ಹಿಮೋಫೋಲಿಯಾ ಅಂತ ಇನ್ನೊಂದಿದೆ, ಸಿಕಲ್ ಸೆಲ್ ಅಬ್ನಾರ್ಮಲ್ ಸೆಲ್ಸ್ ಇರ್ತದೆ, ಥ್ಯಾಲೆಸೀಮಿಯಾ ಅಂತ ಇನ್ನೊಂದು ಬ್ಲಡ್ ಉತ್ಪತ್ತಿ ಆಗುವುದಿಲ್ಲ, ಇನ್ನು ಲುಕೇಮಿಯಾ ಅಂತ ಇನ್ನೊಂದು ಪ್ರಾಬ್ಲಮ್ ಇದೆ, ಆಮೇಲೆ ಇನ್ನೊಂದು ಕ್ಲಾಟಿಂಗ್ ಡಿಸಾರ್ಡರ್ಸ್ ಇದೆ, ಅಂಡ್ ಪ್ಲೇಟ್ಲೆಟ್ ಡಿಫಿಷಿಯನ್ಸಿ ಇದೆ, ನೆಕ್ಸ್ಟ್ ಪಾಲಿಸಿಥಿನೈಮಿಯಾ ಅಂತ ಇನ್ನೊಂದು ಪ್ರಾಬ್ಲಮ್, ಆಟೋ ಇಮ್ಯೂನ್ ಬ್ಲಡ್ ಡಿಸೀಸ್. ಇಷ್ಟು ತೊಂದರೆಗಳು ಬರ್ತದೆ. ಇದಕ್ಕೆಲ್ಲ ನಮ್ಮ ಬ್ಲಡ್ ಪ್ಯೂರಿಫೈಯರ್ ಹೆಲ್ಪ್ ಆಗ್ತದೆ, ಅಷ್ಟೇ ಹೇಳುದು. ಎಲ್ಲ ಪ್ರಾಬ್ಲಮಿಗೂ ಕೂಡ ನೀವು ಈ ಬ್ಲಡ್ ಪ್ಯೂರಿಫೈಯರ್ ಹೆಲ್ಪ್ ಮಾಡ್ತದೆ. ಇದನ್ನ ನೀವು ಕೊಟ್ಟು ನೋಡ್ಬೋದು. ಸೊ ಈ ಪ್ರಾಬ್ಲಮ್ ಇದ್ದವರಿಗೆಲ್ಲ. ಸೊ ಹಾಗಾಗಿ ಇಟ್ ಈಸ್ ಹೆಲ್ಪಿಂಗ್. ಇದನ್ನು ಓನ್ಲಿ ಕ್ಯೂರ್ ವರ್ಡ್ ಎಲ್ಲಿಯೂ ನೀವು ಯೂಸ್ ಮಾಡಬಾರ್ದು. ಯಾಕಂದ್ರೆ ನಾವು ಕೊಡುವಂಥದ್ದು 100% ಆರ್ಗ್ಯಾನಿಕ್ ಬೇಸ್, ಅಂದರೆ ನ್ಯಾಚುರಲ್ ಬೇಸ್. ಇದಕ್ಕೇನು ದೊಡ್ಡ ರಿಸರ್ಚ್ ಆಗಿರೋದಿಲ್ಲ. ಇದರಲ್ಲಿರೋ ಅಂಶಗಳು ಇದಕ್ಕೆ ಹೆಲ್ಪ್ ಮಾಡ್ತದೆ ಅಷ್ಟೇ. ಇದು ಕಾಯಿಲೆಯನ್ನ ಗುಣ ಮಾಡಿಸಿದಂತ ಎಲ್ಲಿಯೂ ನೀವು ಕ್ಲೈಮ್ ಮಾಡ್ಲಿಕ್ಕೆ ಹೋಗಬೇಡಿ, ಬಟ್ ಇಟ್ ವಿಲ್ ಹೆಲ್ಪ್. ಸೊ ಆದ್ದರಿಂದ ಆ ಥರದಲ್ಲೇ ನೀವು ಹೇಳಬೇಕೇ ಹೊರತು ಯು ಆರ್ ನಾಟ್ ಎ ಡಾಕ್ಟರ್. ಡಾಕ್ಟರ್ ಮಾತ್ರ ಅದು ಗೊತ್ತಿರ್ತಾ ಅವ್ರು ಹೇಳ್ತಾರೆ. ನೀವು ಜಸ್ಟ್ ಅದಕ್ಕೋಸ್ಕರ ನಮ್ದು ಬುಧವಾರ ದಿವಸ DXN ಕ್ಲಿನಿಕ್ ಅಲ್ಲಿ ನೀವು ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಸೊ ಇಲ್ಲಿ ಸ್ಕಿನ್ ಅಲರ್ಜೀಸ್ ಟೈಪ್ಸ್, ಕೆಲವು ಟೈಮು ಬ್ಲಡ್ ಪ್ರಾಬ್ಲಮ್ ಆದರೆ ಸ್ಕಿನ್ನಲ್ಲಿ ನಿಮಗೆ ಅಲರ್ಜಿಗಳಾಗ್ತದೆ. ಕಾಸಸ್, ಸಿಂಪ್ಟಮ್ಸ್ ಆ್ಯಂಡ್ ಟ್ರೀಟ್ಮೆಂಟ್, ಬೇರೆ ಬೇರೆ ನಿಮಗೆ ಅಲರ್ಜಿ ಆಗ್ತದೆ. ಸ್ಕಿನ್ ಅಲರ್ಜಿ, ಇಚ್ಚಿಂಗು, ಇರಿಟೇಷನ್ನು, ಫಂಗಸ್ಸು, ಸೋ ಮೆನಿ ಟೈಪ್ಸ್ ಅಲರ್ಜಿಗಳು ಆಗ್ತದೆ. ಇದೆಲ್ಲ ನಿಮಗೆ ಬ್ಲಡ್ಡಿಗೆ ಸಂಬಂಧಪಟ್ಟ ಪ್ರಾಬ್ಲಮ್. ಇದಕ್ಕೆಲ್ಲ ನೀವು ಅವರ್ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಯಾಕಂದರೆ ಯಾವುದಕ್ಕೂ ಅದು ಅಲರ್ಜಿಗೆ ಮೆಡಿಸಿನ್ ತಗೊಂಡ್ರೆ ಇವಾಗ ಅದು ಗುಣ ಆಗೋದಿಲ್ಲ, ಯಾಕಂದರೆ ಬ್ಲಡ್ ಕ್ಲೀನ್ ಆಗಿರೋದಿಲ್ಲ. ಅದರಿಂದ ಇದು ಕೋಆಕ್ಟಿವ್ ಥೆರಪಿ ಅಂತ ಹೇಳುದು. ಮೆಡಿಸಿನ್ ಒಟ್ಟಿಗೆ ನೀವು ಇದು ಕೊಟ್ಟಾಗ ನಿಮ್ಗೆ ಇಫೆಕ್ಟಿವ್ ಆಗಿ ವರ್ಕ್ ಆಗ್ತದೆ. ಈ ಥರ ರ್ಯಾಷಸ್ ಬರ್ತದೆ ನೋಡಿ, ಸ್ಕಿನ್ ಅಲರ್ಜಿ, ರ್ಯಾಷಸ್, ಇಚ್ಚಿಂಗ್ ಆ್ಯಂಡ್ ಯುಟಿಕೇರಿಯಾ, ಟ್ರೀಟ್ಮೆಂಟ್ ಆ್ಯಂಡ್ ರೆಮಿಡೀಸ್, ಈ ಥರ ಎಲ್ಲ ನಿಮಗೆ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳು ಕಂಡು ಬಂದರೆ ಇದು ಬ್ಲಡ್ಡಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಬ್ಲಡ್ ಪ್ಯೂರಿಫೈಯರ್ನ ಇವರಿಗೆ ನೀವು ಪೊಸಿಷನ್ ಮಾಡ್ಬೋದು. ಸೊ ಮೆನಿ ರೀಸನ್ಸ್, ಈವನ್ ಇಂಟರ್ನಲ್ ಇಶ್ಯೂಸ್ ಕೂಡ ಆಗ್ಬೋದು ಅಂತ. ಯುವರ್ ಸ್ಕಿನ್ ಮೇ ಬಿ ಶೋಯಿಂಗ್ ಸೈನ್ಸ್ ಆಫ್ ಇಂಟರ್ನಲ್ ಹೆಲ್ತ್ ಇಶ್ಯೂಸ್, ಅದು ಗೊತ್ತಾಗೋದಿಲ್ಲ. ಸೊ ನಾವು ಮೇಲ್ನೋಟಕ್ಕೆ ಹೌದು, ಬಟ್ ಒಳಗಡೆ ಆ ಪ್ರಾಬ್ಲಮ್ ಆಗಿರ್ತದೆ. ಸೊ ಈಗ ಇನ್ನು ಈಗ ನಮ್ಮ ಇದರಲ್ಲಿ ಯಾವುದೆಲ್ಲ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ ಅಂತ ನನಗೆ ಇಂಪಾರ್ಟೆಂಟ್. ಅದರಲ್ಲಿ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ. ಇದು ನೀಮ್ ಗೊತ್ತುಂಟಲ್ಲ ನಿಮಗೆ? ಗೊತ್ತಿಲ್ವಾ? ಉತ್ತರ ಕರ್ನಾಟಕದವರಿಗೆ ನೀಮ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟ. ಅವ್ರು ಎಲೆ ನೋಡಿದ್ರೆ ಹೇಳ್ತಾರೆ ಇದು ಏನಂತ. ಓಪನ್ ಮಾಡಿ ಇಡ್ತೀನಿ, ಮಾತಾಡ್ಲಿ ಅವ್ರು. ನಮ್ಮನೆ ಸುತ್ತನೇ 4 ಮರ ಇದೆ ಸರ್, ಓ ನೋಡಿದ್ರ? ಧಾರವಾಡದಲ್ಲಿ. ನಿಮ್ಮನೆ ಸುತ್ತಲೇ ಇದೆ ಅಂದ್ರೆ ಆರಾಮ್ ಗಾಳಿ. ಇಲ್ಲಿ ತುಂಬಾ ಬೆಳೀತದೆ ಸರ್. ಆದ್ರೆ ಗಾಳಿ ತಗೊಂಡ್ರೆ ಸಾಕಾಗ್ತದೆ, ಗಾಳಿ ಸಹ ಇಂಪಾರ್ಟೆಂಟ್ ಅಂತೆ. ಸೊ ಅದಕ್ಕೋಸ್ಕರ ಅದ್ರ ಎಲ್ಲೋ ಕಟ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಇರ್ಲಿ. ನೋಡಿ ಇದನ್ನ ನಿಮ್ಗೆ ಹಾಗೆ ಇದೆ. ದಿನಕ್ಕೆ ಅಟ್ಲೀಸ್ಟ್ ಒಂದು ಎಲೆ ಅದು ತಿನ್ಬಹುದು ಅಂತ ಹೇಳ್ತಾರೆ. ಸೊ ತೊನ್ನು ರೋಗ ಇರುವವರು ಈ ಮನೆ ಮದ್ದು ಟ್ರೈ ಮಾಡಿ ನೋಡಿ ನಮ್ಮ ಈ ಯಾವುದು ಬ್ಲಡ್ ಪ್ಯೂರಿಫೈಯರ್ನ ಕೊಡಿ ನೀವು ಯಾರಿಗೆಲ್ಲ. ನೋಡಿ ತೊನ್ನು ಅಂದ್ರೆ ಏನ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ? ವೈಟ್ ಪ್ಯಾಚಸ್. ವೈಟ್ ಪ್ಯಾಚಸ್, ಓಕೆ. ಅದಕ್ಕೆ ಇನ್ನೊಂದು ಹೆಸರಿದೆ, ಲ್ಯುಕೋಡರ್ಮಾ ಕಾಣ್ತದೆ, ಲ್ಯುಕೋಡರ್ಮಾ. ಸೊ ಲ್ಯುಕೋಡರ್ಮಾ ಅಥವಾ ಸ್ಕಿನ್ ಪ್ಯಾಚಸ್, ವೈಟ್ ಪ್ಯಾಚಸ್ ಆಗಿರ್ತದ, ಅವರಿಗೆ ನೀವು ನಮ್ಮ ಪ್ರಾಡಕ್ಟ್ ಒಟ್ಟಿಗೆ ಈ ಒಂದು ಹೊಸ ಪ್ರಾಡಕ್ಟ್ ಅನ್ನ ನೀವು ಕೊಡ್ಬೋದು ಅವರಿಗೆ. ಯಾಕಂದ್ರೆ ಇದರಲ್ಲಿ ನಿಮ್ಗೆ ನೀಮ್ ಇದೆ.
ನೀಮ್ ಅಲ್ಲಿ ವರ್ಕ್ ಆಗ್ತದೆ. ರಕ್ತವನ್ನು ಕ್ಲೀನ್ ಮಾಡೋಕೆ ಈ ಕಷಾಯ ದಿ ಬೆಸ್ಟ್. ನಮ್ಮ ಈ ಬ್ಲಡ್ ಪ್ಯೂರಿಫೈ ಅಲ್ಲಿ ಈ ನೀಮನ್ನ ಯೂಸ್ ಮಾಡಿದರೆ ಸೊ ಶುದ್ಧಿ ಮಾಡಲಿಕ್ಕೆ ಇದು ಬೆಸ್ಟ್ ಆಗ್ತದೆ. BP, ಶುಗರ್, ಕೊಲೆಸ್ಟ್ರಾಲ್ ಇರುವವರು ಇದನ್ನು ಕೇಳಲೇಬೇಕು ಅಂತ, ಇದನ್ನು ಯೂಸ್ ಮಾಡಲೇಬೇಕು ಅಂತ. ಯಾರೆಲ್ಲ BP, ಶುಗರ್ ಮತ್ತೆ ಕೊಲೆಸ್ಟ್ರಾಲ್ ಇರುವವರಿಗೆ ನೀವು ಬ್ಲಡ್ ಪ್ಯೂರಿಫೈಯರ್ನ ಕೊಡ್ಬೋದು. ಯಾವುದೇ ಜ್ವರ ಹೋಗಿಸಲು ಈ ಒಂದು ಮರ ಸಾಕು ಅಂತಾರೆ. ಸೊ ಜ್ವರ ಇದ್ದವರಿಗೂ, ಬೇರೆ ಬೇರೆ ರೀತಿಯ ಜ್ವರ ಇರಬಹುದು, ಅವರಿಗೂ ಕೂಡ ನೀವು ಬ್ಲಡ್ ಪ್ಯೂರಿಫೈಯರ್ ಅನ್ನ ಕೊಡ್ಬೋದು. ಯಾರಿಗೆಲ್ಲ ಕೊಡ್ಬೋದು ಅಂತ ಇದ್ರಲ್ಲಿ. ನೆಕ್ಸ್ಟ್, ಕುಡ್ ಯುವರ್ ಪೇಷಂಟ್ ಬೆನಿಫಿಟ್ಸ್ ಫ್ರಮ್ ಕೂತ್. ನೋಡಿ, ಇನ್ನೊಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ದಾರೆ ಇದರಲ್ಲಿ. ದಟ್ ಈಸ್ ಆಲ್ಸೋ, ಅದಕ್ಕೆ ಹೆಸರು ಕೂತ್ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ನೋಡಿ, ಶುರು ಮಾಡಿದ್ರು, ಓಪನ್ ಮಾಡಿ ಇಟ್ಟರೆ ಕೂಡ ಶುರು ಆಗ್ಬಿಡ್ತದಲ್ಲ. ಎಲ್ಲಿಂದ ಓಪನ್ ಮಾಡ್ತಾರೆ, ಹೇಗೆ ಓಪನ್ ಮಾಡ್ತಾರೆ ಗೊತ್ತಾಗೋದಿಲ್ಲ. ಅವ್ರಿಗೆ ಹೇಗೆ ಕನಸು ಕಟ್ತದೋ ಅದು ಗೊತ್ತಾಗೋದಿಲ್ಲ. ಪಟ್ಟ ಓಪನ್ ಮಾಡಿ. ಓಕೆ, ಇದರಲ್ಲಿ ಸಮ್ ಒನ್ ವಿತ್ ಲೋ ಲೆವೆಲ್ ಮೆಂಟಲ್ ಹೆಲ್ತ್ ನೀಡ್ಸ್. ಇನ್ನು ಕೆಲವರಿಗೆ ನೋಡಿ, ಇದರಿಂದ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಆಗ್ತದೆ ಬ್ಲಡ್ ಇಂದ. ಸೊ ಅಂಥವರಿಗೆಲ್ಲ ಈ ಪ್ರಾಡಕ್ಟ್ ಅದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಅದರಿಂದ ಮೆಂಟಲ್ ಹೆಲ್ತ್ಗೆ ಇದು ತುಂಬಾ ವರ್ಕ್ ಆಗ್ತದೆ. ಸಮ್ ಒನ್ ಹೂ ಅಸೋಸಿಯೇಟಿಂಗ್ ಅದರ್ ಮೆಂಟಲ್ ಹೆಲ್ತ್ ಸರ್ವಿಸಸ್ ಹೂ, ಅಂದರೆ ಟೋಟಲಿ ಮೆಂಟಲಿಗೆ, ಮೆದುಳಿಗೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಎಲ್ಲ ನ್ಯೂಟ್ರಿಷನ್ ಬೇಕಾಗ್ತದೆ. ಅದರಲ್ಲಿ ಈ ಕೂತ್ ಅಂತ ಒಂದು ಉತ್ಪನ್ನ ಇದೆ. ನಾನು ಇದ್ರ ಹೆಸರೇ ಕೇಳಲಿಲ್ಲ, ಬಟ್ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ, ಕಂಪನಿ ಇದರಲ್ಲಿ ಆ್ಯಡ್ ಮಾಡಿದೆ. ಸಮ್ ಒನ್ ಎಕ್ಸ್ಪೀರಿಯನ್ಸ್ ಎಂಗ್ಸೈಟಿ, ಡಿಪ್ರೆಷನ್, ಲೋ ಮೂಡ್ ಬಟ್ ಇಸ್ ನಾಟ್ ಎಲಿಜಿಬಲ್ ಫಾರ್ ಕ್ರ್ಯಾಮ್. CAMHS, ಮೇಡಮ್, CAMHS ಗೊತ್ತಿಲ್ಲ, ಡಾಕ್ಟರ್ ಯಾರಾದರೂ ಮೆಡಿಕಲ್ ಫ್ಯಾಟರ್ನಿಟೀಸ್ ಗೊತ್ತಾಗಬಹುದು. ಕ್ಯಾಮ್ಸ್ ಅಂತ ಹೇಳಿದ್ದಾರೆ, ಅದಕ್ಕೂ ಸಹ ಇದು ವರ್ಕ್ ಆಗ್ತದೆ. ಅಂಡ್ ಸಮ್ ಒನ್ ಬೀಯಿಂಗ್ ಡಿಸ್ಚಾರ್ಜ್ಡ್ ಫ್ರಮ್ ಎ ಸರ್ವಿಸ್ ಹೂ ಮೈಟ್ ಬೆನಿಫಿಟ್ ಫ್ರಮ್ ಕಂಟಿನ್ಯೂಯಿಂಗ್ ಸಪೋರ್ಟ್ ಆಸ್ ಎ ಸ್ಟೆಪ್ ಡೌನ್ ಫ್ರಮ್ ಥೆರಪಿ. ಕೆಲವು ಯಾವುದೋ ಒಂದು ಟ್ರೀಟ್ಮೆಂಟ್ ಎಲ್ಲ ಮಾಡಿ ಮುಗಿಸಿ ಬಂದಿರ್ತಾರೆ ನೋಡಿ, ಅಂಥವರಿಗೆ ನಿಮಗೆ ಈ ನಮ್ಮ ಬ್ಲಡ್ ಪ್ಯೂರಿಫೈಯರ್ ಹೆಲ್ಪ್ ಆಗ್ತದೆ ಅಂತ. ಸೊ ಈ ಪ್ರಾಡಕ್ಟ್, ಇದಕ್ಕೆ ಕೂತ್ ಅಂತ ಹೇಳ್ತಾರೆ, KOOTH. ಇದರ ಇಲ್ಲಿ ಬೇರುಗಳು ಕಾಣ್ತಾ ಇದೆ. ಇದರ ವಿಚಿತ್ರ ಆ ಸಸಿ ನೋಡಿದ್ರೆ ಅದು ವಿಚಿತ್ರವಾಗಿ ಕಾಣ್ತದೆ ನೋಡಿ. ಯಾರಾದ್ರೂ ನೋಡಿದ್ರೆ ಇದನ್ನ, ಇಲ್ಲಿ ರೈಟ್ ಸೈಡ್ ಅಲ್ಲಿ ಮರ ಅಥವಾ ಅದು ಗಿಡ ಇರ್ಬೋದು, ಏನೋ ಕಳ್ಳಿ ತರ ಕಾಣ್ತದೆ. ಸೊ ಇದು ಬ್ಲಡ್ ಪ್ಯೂರಿಫೈಯರ್ ಮಾಡ್ತದೆ ನೋಡಿ. ನಮ್ಮ ಎಸ್ಪೆಷಲಿ ಬ್ರೈನಿಗೆ ಇದು ತುಂಬಾ ಒಳ್ಳೆಯದು. ನಮ್ಮ ಇದರಲ್ಲಿ ನಾವು ಇದನ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಕಮ್ಸ್ ಎ ಹರ್ಬಲ್ ಅಪ್ರೋಚ್ ಟು ಇನ್ನರ್ ಕ್ಲೆನ್ಸಸ್, ಎ ಹರ್ಬಲ್ ಫಾರ್ಮುಲೇಷನ್ ಡಿಸೈನ್ ಟು ಸಪೋರ್ಟ್ ನೀಮ್, ಮಂಜಿಸ್ಟಾ ಅಂಡ್ ಕೂತ್. ನೀಮ್ ಆಯ್ತು, ನಮ್ದು ಕೂತು, ನೆಕ್ಸ್ಟ್ ಇದ್ದ ಮಂಜಿಸ್ಟಾ ಕೂಡ ಇದೆ. ಸೊ ಈ ಮೂರು ಪ್ರಾಡಕ್ಟ್ ರೂಟೆಡ್ ಇನ್ ಟ್ರೆಡಿಷನಲ್ ಆಯುರ್ವೇದ ನಾಲೆಡ್ಜ್, ಕಂಬೈನ್ಸ್ ಮಲ್ಟಿಪಲ್ ಹರ್ಬಲ್ ಇಂಗ್ರೀಡಿಯಂಟ್, ಸಪೋರ್ಟ್ ಓವರ್ ಆಲ್ ಸ್ಕಿನ್ನಿಗೂ ಕೂಡ ಹೆಲ್ಪ್ ಆಗ್ತದೆ. ಬ್ಲಡ್ ಯಾವಾಗ ಕರೆಕ್ಟ್ ಆದ್ರೂ ಸ್ಕಿನ್ ಕೂಡ ಚೆನ್ನಾಗಿ ಆಗ್ತದೆ. ಸೊ ಅದಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ದಾರೆ. ಅಂಡ್ ಸೇಮ್ ಇಂಗ್ರೀಡಿಯೆಂಟ್ಸ್, ಸೊ ಏನೆಲ್ಲ ಅದರಲ್ಲಿ ಸಪೋರ್ಟ್ ಡಿಟಾಕ್ಸಿಫಿಕೇಶನ್ ಮಾಡಲಿಕ್ಕೆ, ಸ್ಕಿನ್ ಹೈಜೀನಿಗೆ ನೀಮ್ ವರ್ಕ್ ಆಗ್ತದೆ. ಅಂಡ್ ಮಂಜಿಸ್ಟಾ ದ ಟ್ರೆಡಿಷನಲಿ ಯೂಸ್ಡ್ ಟು ಎನ್ಹಾನ್ಸ್ ಬ್ಲಡ್ ಕ್ವಾಲಿಟಿ ಅಂಡ್ ಕಾಂಪ್ಲೆಕ್ಷನ್ಗೆ ಅದು ವರ್ಕ್ ಆಗ್ತದೆ. ಕೂತ್ ಹೆಲ್ತ್ ಸಪೋರ್ಟ್ ಸ್ಕಿನ್ ಬ್ಯಾಲೆನ್ಸ್ ಅಂಡ್ ಕಂಫರ್ಟ್ ಅಂಡ್ ಮೆಂಟಲ್ ಡಿಸಾರ್ಡರ್ ಮೇಲೆ ಕೂತ್ ವರ್ಕ್ ಆಗ್ತದೆ. ಸೊ ಈಗ ನೆಕ್ಸ್ಟ್ ಇದ್ದ ಮಂಜಿಸ್ಟಾ ನೋಡಿ, ಇಲ್ಲಿ ಕಾಣ್ತಾ ಇದೆ. ಮಂಜಿಸ್ಟಾ ಗೊತ್ತಿದೆಯಾ? ಅರ್ಜೆಂಟಿಗೆ ಮಂಜಿಸ್ಟಾ ಗೊತ್ತಿದೆ? ಮಂಜಿಸ್ಟಾ ನಮ್ಮ ಪೌಡ್ರೇ ಲಾಂಚ್ ಆಗಿದೆ, ಪೌಡರ್ ಫಾರ್ಮ್ ಅಲ್ಲಿ ಮಂಜಿಸ್ಟಾ ಇದೆ ಆಲ್ರೆಡಿ. ಸೊ ಅದನ್ನ ಸ್ಕಿನ್ನಿಗೆ ಬಾರಿ ಒಳ್ಳೇದು. ಸ್ಕಿನ್ನಿಗೆ ಒಳ್ಳೇದು, ಕರೆಕ್ಟ್. ಸ್ಕಿನ್ನಿಗೆ ಒಳ್ಳೇದು. ಬ್ಲಡ್ ಸರಿ ಇದ್ರೆ ಸ್ಕಿನ್ ಒಳ್ಳೇದಾಗ್ತದೆ. ಇದನ್ನ ತಗೊಂಡ್ರೆ ಸ್ಕಿನ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಮಂಜಿಸ್ಟಾ ಎಂಬ ಅದ್ಭುತ ಮೂಲಿಕೆ, ಆರೋಗ್ಯ ಲಾಭಗಳು ಬೇಕಾದಷ್ಟು ನಿಮ್ಗೆ. ಈವನ್ ಇದರಲ್ಲಿ ಕೊಟ್ಟಿದ್ದಾರೆ, ಪ್ಯೂರಿಫೈ ಅಂತೇಳಿ ಇದನ್ನ ಹೇಳ್ತಿದ್ವಿ ಸರ್ ನಾವು. ಬ್ಲಡ್ ಪ್ಯೂರಿಫೈಯರ್ ಇಂಟೇಕ್ ಮಾಡಿ ಪಿಂಪಲ್ಸ್ ಎಲ್ಲ ಇದ್ದವರಿಗೆ ಹೌದೌದು, ಇದನ್ನ ಇಂಟೇಕ್ ಮಾಡಿದ್ರೆ ಬ್ಲಡ್ ಪ್ಯೂರಿಫೈ ಆಗಿ ಕಡಿಮೆ ಆಗ್ತದೆ. ಹೌದು, ನೀವು ಅಪ್ಲೈ ಮಾಡ್ಬೋದು ಇದು ಪೌಡರ್ ನೀವು ಹೊರಗಿಂದ ಅಪ್ಲೈ ಮಾಡ್ಬೋದು. ಇವನ್ ಎಸ್ಪೆಷಲಿ ಲೇಡೀಸ್ಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಈ ಮೂಲಿಕೆಯಿಂದ ಬೇಕಾದಷ್ಟು ನಿಮ್ಗೆ ಲಾಭಗಳಿದೆ. ಇದರಲ್ಲಿ ಓವರ್ ಮೆಡಿಸಿನಲ್ ಯೂಸಸ್, ಡೋಸೇಜ್ ಅಂಡ್ ಸೈಡ್ ಎಫೆಕ್ಟ್ಸ್ ಯಾವ ರೀತಿ ಇದೆ, ಯಾವ ರೀತಿ ತಗೊಂಡಾಗ ಏನೇನು ಆಗ್ತದೆ ಸ್ವಲ್ಪ. ಯಾಕಂದ್ರೆ ಇದು ಬ್ಲಡ್ ಪ್ಯೂರಿಫೈ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಸ್ಕಿನ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಸಹ ಕಂಡು ಬರ್ತದೆ ಅಂತ ಹೇಳ್ತಾರೆ. ಸೊ ಅದನ್ನ ಹೌ ಡಸ್ ಮಂಜಿಸ್ಟಾ ವರ್ಕ್ಸ್ ಆನ್ ಸ್ಕಿನ್, ವರ್ಕ್ಸ್ ಆಸ್ ಎ ಡೀಪರ್ ಲೆವೆಲ್ ಅಲ್ಲಿ ವರ್ಕ್ ಆಗ್ತದೆ ನೋಡಿ. ಇದು ನಿಮ್ಗೆ ಸ್ಕಿನ್ ಒಂದು 7 ಲೇಯರ್ ಇದೆ.
ಅಲ್ಲಿವರೆಗೆ ಹೋಗಿ ಇದು ವರ್ಕ್ ಮಾಡ್ತದಂಥದ್ದು. ಏಡ್ಸ್ ಇನ್ ದ ಬ್ಲಡ್ ಪ್ಯೂರಿಫಿಕೇಶನ್ ಪ್ರೋಸೆಸ್. ಬ್ಲಡ್ ಪ್ಯೂರಿಫಿಕೇಶನ್ ಪ್ರೋಸೆಸ್ ಅಲ್ಲಿ ಇದು ಮಹತ್ತರ ಸಾಧನೆ ಮಾಡ್ತದೆ ಅಂತ ಹೇಳಿದ್ದಾರೆ. ಯಾವುದು ದಟ್ ಮಂಜಿಸ್ಟಾ. ಸೊ ಅದು ನಾವು ಇದರಲ್ಲಿ ಯೂಸ್ ಮಾಡ್ತೀವಿ. ಎಲಿಮಿನೇಟ್ ದ ಇಂಟರ್ನಲ್ ಟಾಕ್ಸಿನ್. ಒಳಗಡೆ ದೇಹದಲ್ಲಿ ಯಾವುದು ನಿಮ್ಗೆ ಹಾರ್ಟ್ ಇರ್ಬೋದು, ಲಿವರ್, ಕಿಡ್ನಿ ಇರ್ಬೋದು, ಅದರಲ್ಲಿ ಏನಾದರೂ ಟಾಕ್ಸಿನ್ಸ್ ಲೋಡ್ ಆದ್ರೆ ಅದನ್ನ ಎಲಿಮಿನೇಟ್ ಮಾಡ್ತದೆ, ಹೊರಗೆ ಹಾಕ್ತದೆ. ಬ್ಯಾಲೆನ್ಸ್ ಪಿತ್ತ ದೋಷ. ಈವನ್ ಪಿತ್ತ ಜಾಸ್ತಿ ಆದ್ರೂ ಕೆಲವರು ಹೇಳ್ತಾರೆ ಮಾತಾಡ್ಬೇಕು, ನಿಮಗೆ ಪಿತ್ತ ಜಾಸ್ತಿ ನೆತ್ತಿಗೆ ಏರಿದೆ ಅಂತ ಹೇಳ್ತಾರೆ ನೋಡಿ. ಪಿತ್ತ ಜಾಸ್ತಿ ಆದ್ರೆ ತುಂಬಾ ಗಲಾಟೆ ಮಾಡ್ತಾರೆ, ತುಂಬಾ ಸ್ಟ್ರಾಂಗ್ ಆಗಿಬಿಡ್ತಾರೆ ಅವರು. ಸೊ ಅಂಥವ್ರು ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾದ್ರೆ ಈ ಪ್ರಾಡಕ್ಟ್ ಅವ್ರಿಗೆ ಕೊಡಿ. ನೀವು ತುಂಬಾ ಜನ ಮನೆಯಲ್ಲಿ ಗಲಾಟೆ ಮಾಡ್ತಾ ಇದ್ರೆ, ತುಂಬಾ ಜೋರ್ ಮಾಡ್ತಾ ಇದ್ರೆ, ಅವರಿಗೆ ಪಿತ್ತ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ತಿಳ್ಕೊಳ್ಳಿ. ನೀವು ಹೇಳಬೇಡಿ ಅವರಿಗೆ, ಹೇಳಿದ್ರೆ ಇನ್ನೆರಡು ಪೆಟ್ಟು ತಿಂತೀರಿ ನೀವು. ಸೊ ಹಾಗಾಗಿ ಜಸ್ಟ್ ಅವರಿಗೆ ಈ ಪ್ರಾಡಕ್ಟ್ ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಬ್ಯಾಲೆನ್ಸ್ ಪಿತ್ತ ದೋಷ ಅಂಡ್ ಸಪೋರ್ಟ್ಸ್ ಸ್ಕಿನ್ ಸೆಲ್ ರಿಪೇರ್. ಈವನ್ ಚರ್ಮದ ಏನು ಜೀವಕೋಶಗಳನ್ನ ಸರಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಚರ್ಮದಲ್ಲಿ ನಿಮ್ಗೆ ಹೇಗೆ ಗೊತ್ತಾಗ್ತದೆ ಅಂದ್ರೆ, ಚರ್ಮದಲ್ಲಿ ಅಲರ್ಜಿ ಇರ್ಬೋದು, ಇಚ್ಚಿಂಗ್ ಇರ್ಬೋದು, ಫಂಗಸ್ ಇರ್ಬೋದು, ಮಡವೆಗಳಿರ್ಬೋದು, ಬೇರೆ ಬೇರೆ ಕಾಣ್ಬೋದು. ಅಂದ್ರೆ ಸ್ಕಿನ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತವರಿಗೆಲ್ಲ ನೀವು ಈ ಪ್ರಾಡಕ್ಟ್ ಅನ್ನ ಕೊಟ್ಟು ಸರಿ ಮಾಡ್ಬೋದು. ಇನ್ನು ನೆಕ್ಸ್ಟ್, ಮಡವೆಗಳು, ಕಪ್ಪು ಮುಖದಲ್ಲಿ ಎಲ್ಲಾ ರೀತಿಯ ಸಮಸ್ಯೆಗೆ ಇದು ಒಂದೇ ಪರಿಹಾರ. ಸೊ ಇದನ್ನ ನೀವು ಕೊಟ್ಟು ಸರಿ ಮಾಡ್ಬೋದು. ನೋಡಿ, 50,000 ಖರ್ಚು ಮಾಡಿದವರು ಹೋಗದ ಮುಖದಲ್ಲಿನ ಬಂಗು 15 ದಿನದಲ್ಲಿ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಟ್ರೈ ಮಾಡಿ ನೋಡಿ ನೀವು. ಯಾಕಂತೇಳಿ ಈ ಪ್ರಾಡಕ್ಟ್ ಆಗಿದೆ, ಇದೆಲ್ಲ ಸುಮ್ಮನೆ ಹಾಕ್ಲಿಲ್ಲ. ಎಷ್ಟೋ ಜನರ ಮೇಲೆ ಕೊಟ್ಟು ಆ ಪ್ರಾಡಕ್ಟ್ ಅದಾದ ನಂತರ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಈ ಬಂಗ್ ಅಂತ ಬರ್ತದೆ, ನಿಮ್ಗೆ ಏನ್ ಹೇಳ್ತಾರೆ ಅದಕ್ಕೆ, ಸನ್ ಪಿಗ್ಮೆಂಟೇಶನ್. ಓಕೆ, ಪಿಗ್ಮೆಂಟೇಶನ್ ಅಂತ. ಅದು ಕೆಲವು ಏಜ್ ಅಲ್ಲಿ ನಿಮ್ಗೆ ಕಂಪಲ್ಸರಿ ಬಂದ್ಬಿಡ್ತದೆ. ಸೊ ಅಂತವರಿಗೆಲ್ಲ ನೋಡಿ, ದಿಸ್ ಪ್ರಾಡಕ್ಟ್ ಇಸ್ ತುಂಬಾ ಹೆಲ್ಪ್ ಆಗ್ತದೆ. ಇದು ನಿಮ್ಗೆ ಮೇಲ್ನೋಟಕ್ಕೆ ಒಳಗಡೆ ಹೋದಾಗ ಅದು ಆಟೋಮೆಟಿಕ್ ಬ್ಲಡ್ ನ ಪ್ಯೂರಿಫೈ ಮಾಡುದು. ಸೊ ಅದರಿಂದನೇ ಬರ್ತದೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕಾರಂಗ ಹೇಳ್ತಾರೆ ಸರ್ ಅದಕ್ಕೆ. ಕಾರಂಗನು ಇರ್ಬೋದೇನೋ, ಅದು ನಮ್ಮ ಮೇಡಮ್ ಗೊತ್ತಿರ್ಬೋದು, ಶೈಲಾ ಶೆಟ್ಟಿ ಅವರಿಗೆ ಕಾರಂಗ ಹೇಳ್ಬೋದಾ ಮೇಡಮ್? ಅದು ಸ್ವಲ್ಪ ಡಿಫ್ರೆಂಟ್ ಕಾಣ್ತದೆ. ಅಲ್ಲ, ನಮ್ಮ ಊರಲ್ಲಿ ಅದಕ್ಕೆ ಕರಂಗ್ ಅಂತ ಹೇಳ್ತಾರೆ ಸರ್. ಓಕೆ, ಕಾರಂಗ ಅಂತ ಹೇಳ್ತಾರೆ ನೋಡಿ. ಹೌದೌದು. ಸೊ ಬಂಗು ಅಂತ ಹೇಳ್ತಾರೆ. ಸೊ ಹಾಗಾಗಿ ನೋಡಿ, ಬಂಗು ಅಂತ ಹೇಳ್ತಾರೆ. 50,000 ಖರ್ಚು ಮಾಡಿದ್ರು ಹೋಗೋದು ಅದು ಬರೀ 15 ದಿವಸದಲ್ಲಿ ಹೋಗಿದೆ ಅಂತ ಹೇಳಿದ್ರೆ, ಜಸ್ಟ್ ಟ್ರೈ ಮಾಡಿ ನೋಡಿ. ಎಷ್ಟೋ ಜನ ಈ ತರ ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಅವರಿಗೆ ಟ್ರೈ ಮಾಡಿ. ಬಂಗು ನೋಡಿ, ಇಲ್ಲಿ ಬಂತು ನೋಡಿ, ಬಂಗು. ಕಪ್ಪು ಕಲೆಗಳು ಇಲ್ಲಿ ಕಾಣ್ತಾ ಇದೆ ನೋಡಿ, ಎಲ್ಲ ಡಿಸೈನ್ ನಿಮ್ಗೆ ಕೊಟ್ಟಿದೆ ಕಣ್ಣಿನ ಕೆಳಗಡೆ ಅಥವಾ ನಿಮ್ಗೆ ದವಡೆಯಲ್ಲಿ. ಸೊ ಈ ತರ ಪಿಗ್ಮೆಂಟೇಶನ್ ಎಷ್ಟೇ ಇದ್ದರೂ 100% ಕಡಿಮೆ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಬಟ್ ನಾವೇನು ನಿಮ್ಗೆ ಕ್ಲೈಮ್ ಮಾಡೋದಿಲ್ಲ. ಬಟ್ ಇಲ್ಲಿ ಕೆಲವು ರಿಸರ್ಚ್ ಅಲ್ಲಿ ಅದು ಇದೆ. ಸೊ ನೀವು ಕೊಟ್ಟು ನೀವು ಟ್ರೈ ಮಾಡಿ ನೋಡಿ. ಸೊ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಸೊ ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಯಾವ್ದೆಲ್ಲ ಇದೆ ನೋಡಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಮಗೆ ಟರ್ಮರಿಕ್ ಇದೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಟರ್ಮರಿಕ್ ಇದೆ, ಆಮ್ಲ ಇದೆ, ಆಮೇಲೆ ಇನ್ನೊಂದು ಖಾದಿರಾ ಇದೆ. ಸೊ ಈ ಪ್ರಾಡಕ್ಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಒಟ್ಟಿಗೆ ಸುಮಾರು 6 ರೀತಿಯ ಆಯುರ್ವೇದಿಕ್ ಹರ್ಬ್ಸ್ಗಳನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿ ಇದನ್ನ ತಯಾರು ಮಾಡಿದ್ದಾರೆ. ಸೊ ಅದರಲ್ಲಿ ಟರ್ಮರಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಟರ್ಮರಿಕ್ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡ್ತದೆ. ಹಾಗೆ ಖಾದಿರಾ ಸಹ ನಮ್ಮ ಹತ್ರ ಇದೆ, ರೆಡಿಮೇಡ್ ಪ್ರಾಡಕ್ಟ್ ಸಹ ಇದೆ ಖಾದಿರಾ. ಸೊ ಅದರೊಟ್ಟಿಗೆ ಈ ಖಾದಿರಾವನ್ನು ಇದರಲ್ಲಿ ಮಿಕ್ಸ್ ಮಾಡಿದ್ದಾರೆ. ಇದು ಸಹ ಪ್ಯೂರಿಫೈ ದ ಬೋನ್ ಹೆಲ್ತ್, ಅಂದ್ರೆ ಎಲುಬಿನ ಸಾಮರ್ಥ್ಯ ಅದನ್ನ ಫಾರ್ಟಿಫೈಡ್ ಮಾಡ್ತದೆ. ಆಮೇಲೆ ಟ್ರೀಟ್ಸ್ ಬ್ಲೀಡಿಂಗ್ ಡಿಸಾರ್ಡರ್, ಎಲ್ಲಿ ಬ್ಲೀಡಿಂಗ್ ಇದ್ರೆ, ರಕ್ತ ಹೊರಗಡೆ ಹೋಗ್ತಾ ಇದೆ, ಅದನ್ನ ಸರಿ ಮಾಡ್ತದೆ. ರೆಮಿಡೀಸ್ ಡೆರೋಯಿಯಾ ಅಂತ, ಈಗ ಡಯಾರಿಯಾನ ಗೊತ್ತಾಗೋದಿಲ್ಲ ನನಗೆ ಸೈಂಟಿಫಿಕ್ ವರ್ಡ್. ಸೊ ಅಲ್ಲಿ ಇದು ವರ್ಕ್ ಆಗ್ತದೆ ಅಂತ ಹೇಳಿದ್ದಾರೆ. ಅಂಡ್ ಡಿಟಾಕ್ಸಿಫೈಯರ್ ಇದು ಹೆಲ್ಪ್ ಮಾಡ್ತದೆ. ರಿಲೀಸ್ ದ ಹೆಮರಾಯ್ಡ್ಸ್. ಓಕೆ, ಈವನ್ ಮೂಲವ್ಯಾಧಿ ಇದ್ರೆ ಅವರಿಗೂ ಕೂಡ ಇದು ಹೆಲ್ಪ್ ಆಗ್ತದೆ. ಹೆಮರಾಯ್ಡ್ಸ್ ಆಗಿದ್ರೆ ಅವರಿಗೂ ಕೂಡ ಈ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಈವನ್ ಬ್ಲೀಡಿಂಗ್ ಸರಿಯಾಗಿ ಹೆಪ್ಪುಗಟ್ತಿದ್ರೆ, ಅಥವಾ ಲೇಡೀಸಿಗೆ ಮುಟ್ಟಿನ ಟೈಮಲ್ಲಿ ಓವರ್ ಬ್ಲೀಡಿಂಗ್ ಆದ್ರೆ ಅಲ್ಲಿಯೂ ಸಹ ಇದು ನಿಮ್ಗೆ ಹೆಲ್ಪ್ ಮಾಡ್ತದೆ. ಈವನ್ ಎಲುಬಿಗೂ ಸಹ ತುಂಬಾ ಒಳ್ಳೆಯದು. ಯಾವುದು? ಖಾದಿರಾ. ಸೊ ಖಾದಿರಾವನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ ಇಂಡಿಯನ್ ಗೂಸ್ಬೆರಿ ಆಮ್ಲ. ಸೊ ನೆಲ್ಲಿಕಾಯಿ ಗೊತ್ತೇ ಇದೆ ನಿಮಗೆ. ಸೊ ನೆಲ್ಲಿಕಾಯಿ ಬೇಕಾದಷ್ಟು ಪ್ರಾಡಕ್ಟ್ಸ್ ಆಲ್ರೆಡಿ ನಮ್ಮ ಹತ್ರ ಇದೆ. ತ್ರಿಫಲಾ ಇದೆ, ಅದರೊಟ್ಟಿಗೆ ಇದರದ್ದು ನೆಲ್ಲಿಕಾಯ್ದು ಪೌಡರ್ ಸಹ ಬರ್ತದೆ. ಸೊ ಇದೇನು ಮಾಡ್ತದೆ, ಇಮ್ಯೂನ್ ಸಿಸ್ಟಮ್ ಅನ್ನು ಸಪೋರ್ಟ್ ಮಾಡ್ತದೆ, ಲೋವರ್ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಮೇಂಟೈನ್ ಮಾಡ್ತದೆ, ಬ್ಲಡ್ ಶುಗರ್ ಅನ್ನು ಕಂಟ್ರೋಲ್ ಮಾಡ್ತದೆ, ಈವನ್ ಜೀರ್ಣಕ್ರಿಯೆಗೆ ತುಂಬಾ ಉತ್ತಮ. ಆಮೇಲೆ ಕೂದಲಿಗೆ ಮತ್ತೆ ಚರ್ಮದ ಆರೋಗ್ಯಕ್ಕೆ ತುಂಬಾ ಉತ್ತಮ, ಅದಕ್ಕೆ ಇದು ಹೆಲ್ಪ್ ಮಾಡ್ತದೆ. ಅದನ್ನ ಈ ಪ್ರಾಡಕ್ಟ್ ಕೂಡ
ನಿಮಗೆ ಇದರ ನೆಲ್ಲಿಕಾಯಿನೂ ಕೂಡ ನಮ್ಮ ಬ್ಲಡ್ ಪ್ಯೂರಿಫೈಯಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಅರಿಶಿಣದ ಪ್ರಯೋಜನ ಶಕ್ತಿಯುತ ಉರಿಯೂತಕ ನಿವಾರಕ, ಹಾಗೆ ಜೀರ್ಣಕ್ರಿಯೆಗೆ ಸಹಕಾರಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದು, ಹಾಗೆ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ, ಉತ್ಕರ್ಷಣ ನಿರೋಧಕಗಳ ಸಮೃದ್ಧವಾಗಿದೆ, ಕೀಲುಗಳು ಮತ್ತು ಸ್ನಾಯುಗಳ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಈ ಪ್ರಾಡಕ್ಟ್. ಸೊ ಇಷ್ಟೆಲ್ಲ ನಿಮಗೆ ಬೆನಿಫಿಟ್, ಬೇಕಾದಷ್ಟು ಬೆನಿಫಿಟ್ ಇದೆ. ನೀವು ತಿಳ್ಕೊಬೇಕು ಯಾವುದಕ್ಕೆ ಯಾವುದನ್ನು ಕೊಡಬಹುದಂತ. ಸೊ ಇದನ್ನ ನೀವು ಸ್ವಲ್ಪ, ಯಾಕಂದ್ರೆ ಇದು ನಿಮಗೆ, ನೀವು ಪ್ರಾಡಕ್ಟನ್ನು ಡೈರೆಕ್ಟ್ ಸೇಲ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಪ್ರಾಡಕ್ಟನ್ನು ನೀವು ಪೊಸಿಷನ್ ಮಾಡಬೇಕು. ಶಕ್ತಿ ಉರಿಯೂತ ಉಂಟಾ? ಉರಿಯೂತ ಇದ್ರೆ ಹೇಳಿದ್ದಾರೆ ಬ್ಲಡ್ ಪ್ಯೂರಿಫೈಯರ್ ಕೊಡ್ಬೋದು ಅಂತ. ಸೊ ಅಜೀರ್ಣ ಇದೆಯಾ? ಓಕೆ, ನೀವು ಕೊಡ್ಬೋದು ಅಂತ. ಅಥವಾ ನಿಮಗೆ ಏನಾದ್ರು ಕೀಲುಗಳು ತೊಂದರೆ, ನಾಯಿಗಳ ಆರೋಗ್ಯಕ್ಕೆ ಅದಕ್ಕೆ ಕೊಡ್ಬೋದು. ಸೊ ಇದೆಲ್ಲ ನಿಮ್ಗೆ ಗೊತ್ತಿರ್ಬೇಕು, ಪೊಸಿಷನ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ಯಾವುದಕ್ಕೆ ಯಾವ್ದು. ಸೊ ಹಾಗಾಗಿ ಇದನ್ನ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು. ಆಮೇಲೆ ಇನ್ನೂ ಸಹ 2 ಪ್ರಾಡಕ್ಟ್ ಇದೆ, ದಟ್ ಈಸ್ ರೆಡ್ ಸ್ಯಾಂಡಲ್ವುಡ್ ಅಂಡ್ ಗಿಲಾಯ್. ರೆಡ್ ಸ್ಯಾಂಡಲ್ವುಡ್ ಅನ್ನ ಯೂಸ್ ಮಾಡಿದ್ದಾರೆ. ಸ್ಯಾಂಡಲ್ವುಡ್ ಗೊತ್ತೇ ಇದೆ ನಿಮ್ಗೆ, ಯಾಕಂದ್ರೆ ನಮ್ದು ಆಲ್ರೆಡಿ ಸ್ಯಾಂಡಲ್ವುಡ್ ಸೋಪ್ ಬಂದಿದೆ ಅಂತ. ಸೊ ಅದನ್ನ ರೆಡ್ ಸ್ಯಾಂಡಲ್ವುಡ್ ಅದನ್ನ, ಇದಕ್ಕೆ ಕನ್ನಡದಲ್ಲಿ ರಕ್ತ ಚಂದನನ ಅಂತ ಕರೀತಾರೆ. ಸೊ ಅದರಿಂದ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಬ್ಲಡ್ ಪ್ಯೂರಿಫೈ, ರಕ್ತ ಚಂದನ. ನೋಡಿ, ರಕ್ತ ಚಂದನ ಅಂತ ಅದ್ರ ಕಲರೇ ಹೇಳ್ತದೆ ನಿಮ್ಗೆ, ರಕ್ತ ಹಾಗೆ ಕಾಣ್ತದೆ ಆ ಮರ. ಸೊ ಅದನ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಅದರ ಜೊತೆಗೆ ಅಮೃತ ಬಳ್ಳಿ ಕೂಡ ಯೂಸ್ ಮಾಡಿದ್ದಾರೆ. ಸೊ ಈಗ ಇದೆಲ್ಲ ನಿಮ್ಗೆ, ಅಮೃತ ಬಳ್ಳಿ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ, ನಮ್ಮ ಹತ್ರ ಪ್ರಾಡಕ್ಟ್ ಇದೆ ಗಿಲಾಯ್. ಸೊ ಹಾಗೇನೆ ಇದನ್ನ ಕೂಡ ಇದ್ರ 2ನ್ನ ಆ್ಯಡ್ ಮಾಡಿದ್ದಾರೆ. ಅಂದ್ರೆ ನಿಮ್ಗೆ ಕಾಂಬಿನೇಷನ್ ಪ್ರಾಡಕ್ಟ್. ಸೊ ಇದು ತುಂಬಾ ಇದಕ್ಕೆ ಬೆನಿಫಿಟ್ ಆಗೋದ್ರಿಂದ ಕಾಂಬಿನೇಷನ್ ಪ್ರಾಡಕ್ಟ್. ಬೆನಿಫಿಟ್ಸ್ ಆಫ್ ಎಕ್ಸ್ಫೋಲಿಯೇಷನ್, ಓಕೆ, ಫಾರ್ ಸ್ಕಿನ್ ಅಂಡ್ ರೆಡ್ ಸ್ಯಾಂಡಲ್ವುಡ್ ಸ್ಕಿನ್. ನೋಡಿ, ಇದು ಯಾವುದಕ್ಕೆ ರಕ್ತ ಚಂದನ ವರ್ಕ್ ಆಗ್ತದೆ ನೋಡಿ. ಸೊ ಹೆಲ್ಪ್ಸ್ ಇನ್ ದ ಅನ್ಕ್ಲಾಗ್ ಪೋರ್ಸ್, ದಟ್ ಈಸ್ ನಿಮ್ಗೆ ಪುನಃ ನಿಮ್ಗೆ ರಕ್ತದ ಮೇಲೆ ಪೋರ್ಸ್ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಇದು ಎಕ್ಸ್ಫೋಲಿಯೇಷನ್ ಅಂದ್ರೆ ವಾಟ್ ಇಸ್ ದ ಕನ್ನಡ ಮೀನಿಂಗ್? ಎಕ್ಸ್ಫೋಲಿಯೇಷನ್ ಅಂತ ಹೇಳಿದ್ರೆ ಸರ್, ನಾವು ಸ್ಕ್ರಬ್ ಅನ್ನ ಯೂಸ್ ಮಾಡೋದು ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಈ ಸ್ಕಿನ್ ಅಲ್ಲಿ ರಫ್ನೆಸ್ ಇರ್ಬೋದು, ವೈಟ್ ಹೆಡ್ಸ್, ಬ್ಲಾಕ್ ಹೆಡ್ಸ್ ಎಲ್ಲ ಇರುತ್ತಲ್ಲ ಸರ್, ಅದನ್ನೆಲ್ಲ ತೆಗೆಯೋ ಒಂದು ಕ್ರಿಯೆಗೆ ಎಕ್ಸ್ಫೋಲಿಯೇಷನ್ ಅಂತ ಹೇಳ್ತೀವಿ. ಓಕೆ, ವೆರಿ ಗುಡ್. ಓಕೆ, ಥ್ಯಾಂಕ್ ಯು ಮೇಡಮ್. ಸೊ ಈಗ ಇದು ನಿಮ್ಗೆ ನೋಡಿ, ಇಲ್ಲಿ ಈ ಪ್ರಾಡಕ್ಟ್ ಇದಕ್ಕೆ ರೆಡ್ ಸ್ಯಾಂಡಲ್ವುಡ್ ಇದರಲ್ಲಿ ಹಾಕಿದ್ರಿಂದ ಅದು ಆ ತರ ವರ್ಕ್ ಆಗ್ತದೆ. ಅಂಡ್ ಹೆಲ್ಪ್ಸ್ ಪ್ರಿವೆಂಟ್ ಆಕ್ನಿ. ಸೊ ಮೊಡವೆಗಳು ಬರ್ದಿದ್ದಾಗೆ ಪ್ರಿವೆಂಟ್ ಮಾಡ್ತದೆ. ಗಿವ್ಸ್ ಯು ಎ ಹೆಲ್ದಿ ಗ್ಲೋ, ತುಂಬಾ ಒಳ್ಳೆ ಗ್ಲೋ ಕೂಡ ಕೊಡ್ತದೆ ಅಂತ ಹೇಳ್ತಾರೆ. ಆಮೇಲೆ ಹೆಲ್ಪ್ ಯುವರ್ ಮೇಕಪ್ ಲುಕ್ ಫ್ಲಾಲೆಸ್. ಸೊ ಇದು ನೀವು ಬ್ಯೂಟಿ ಪಾರ್ಲರ್ಗೆ ಇದನ್ನು ಬ್ಲಡ್ ಪ್ಯೂರಿಫೈಯರ್ ಕೊಡೋದು ಒಳ್ಳೇದು ಮೇಡಮ್. ನೋಡಿ, ಇದು ನೋಡಿ ಎಷ್ಟು ಹೆಲ್ಪ್ ಮಾಡ್ತದೆ ನೋಡಿ. ಸೊ ಅವರಿಗೆಲ್ಲ ನೀವು ಇದನ್ನ ಯೂಸ್ ಮಾಡ್ಲಿಕ್ಕೆ ಹೇಳಿ, ಯಾಕಂದ್ರೆ ಒಂದ್ಸಲ ಇದು ವರ್ಕ್ ಆಯ್ತಂದ್ರೆ ಅವರೊಂದು 10 ಜನರನ್ನ ಕಳಿಸ್ತಾರೆ ಅಂತ ಹೇಳಿ. ಸೊ ಅವರಿಗೆ ಸರಿಯಾಗಿ ಮಾಹಿತಿಯನ್ನ ಕೊಡ್ಬೇಕು. ಇದು ಈ ಪ್ರಾಡಕ್ಟ್ ಅಲ್ಲಿ ಏನೇನು ಉಂಟು ಅಂತ ಮಾಹಿತಿ ಕೊಟ್ರೆ ಡೆಫಿನೆಟ್ ಆಗಿ ಈ ಪ್ರಾಡಕ್ಟ್ ಮೂವ್ಮೆಂಟ್ ಈಸಿ ಮಾಡ್ಬೋದು. ಲಾಸ್ಟ್ ಬಟ್ ಲೀಸ್ಟ್ ಅಲ್ಲಿ ಬಂದ್ಬಿಟ್ಟಿವಿ ನಾವು. ಏನಿದು? ಗಿಲಾಯ್ ಥಿನೋಸ್ಪೋರಾ ಕ್ವಾಡಿಫೋಲಿಯಾ ಅಂತ ಇದು ಬೊಟಾನಿಕಲ್ ಹೆಸರಿದೆ ಇದು. ಸೊ ಇದು ತುಂಬಾ ನಿಮಗೆ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಯಾವ ರೀತಿ ಮಾಡ್ತದೆ ಅಂತ ಕೊಟ್ಟಿದ್ದಾರೆ. ಸೊ ದ ಗಿಲಾಯ್ ಇಮ್ಯುನೋ ಮಾಡ್ಯುಲೇಟರಿ ಪ್ರಾಪರ್ಟೀಸ್ ಆಫ್ ಗಿಲಾಯ್. ಇಮ್ಯುನೋ ಮಾಡ್ಯುಲೇಟರಿ ನೋಡಿ, ಇದು ಇಮ್ಯುನೋ ಮಾಡ್ಯುಲೇಟರಿ ವರ್ಡ್ ಎಲ್ಲಿ ಬರ್ತದೆ ಗೊತ್ತುಂಟ ನಮಗೆ? ನನಗೆ ರಂಜನ್ ಹೆಸರು, ಡಾಕ್ಟರ್ ರಂಜನ್ ಹೆಸರು ಬರ್ತದೆ ನೆನಪಾಗ. ಯಾವಾಗಲೂ ಅವ್ರು ಹೇಳಿದ್ರು ಇಮ್ಯುನೋ ಮಾಡ್ಯುಲೇಟರಿ ಸಿಸ್ಟಮ್ ಅನ್ನ ಕರೆಕ್ಟ್ ಮಾಡ್ತದೆ. RGGL ಆಗ ಹೇಳ್ತಾ RGGL. ಅಫ್ಕೋರ್ಸ್ RGGL ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ರೇಟ್ ಅಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಬಟ್ ಈಗ ನಿಮಗೆ ಈ ಕಾಂಬಿನೇಷನ್ ಪ್ರಾಡಕ್ಟ್ ಬಂದಿರೋದ್ರಿಂದ ಯು ಕ್ಯಾನ್ ಯೂಸ್ ದಿಸ್ ಪ್ರಾಡಕ್ಟ್ ಈಸಿಲಿ. ಇದು ಎನ್ಹಾನ್ಸ್ ದ ಇಮ್ಯೂನ್ ಸಿಸ್ಟಮ್, ಸೆಲ್ ಆಕ್ಟಿವಿಟಿ, increase the antibody productions and regulation of apoptosis and inhibition of inflammatory mediatory. ಇದು ಓನ್ಲಿ ನಿಮಗೆ ಸೈನ್ಸ್ ಸ್ಟೂಡೆಂಟ್ ಅಥವಾ MBBS ಸ್ಟೂಡೆಂಟ್ಸ್ಗೆ ಇದು ಅರ್ಥ ಆಗ್ಬೋದು ಯಾವ ರೀತಿ ಇದೇನೆಲ್ಲ ಕೆಲಸ ಮಾಡ್ತದೆ ಅಂತ. ಕೆಲವು ವರ್ಡ್ಸ್ ಎಲ್ಲ ದಟ್ ಈಸ್ ಮೆಡಿಕಲ್ ವರ್ಡ್ಸ್ಗಳಿದೆ. ಆಂಟಿ ಆಕ್ಸಿಡೆಂಟ್ ಆ್ಯಂಡ್ ಆಕ್ಟಿವಿಟಿ, ಯಾಕಂದರೆ ಇದು ಬ್ಲಡ್ ಪ್ಯೂರಿಫಿಕೇಶನ್ ಮಾಡ್ಬೇಕಾದ್ರೆ ಇದೆಲ್ಲ ಬೇಕಾಗ್ತದೆ. ಅದೆಲ್ಲ ರೀಸನ್ ಆ್ಯಂಡ್ ಮಾಡ್ಯುಲೇಷನ್ ಆಫ್ LF and KB and pathway and interleukin and modulation L17 cells ಅದನ್ನೆಲ್ಲ ಕರೆಕ್ಟ್ ಮಾಡಲಿಕ್ಕೆ ಈ ಪ್ರಾಡಕ್ಟ್ ಕೂಡ ಹೆಲ್ಪ್ ಆಗ್ತದೆ. ದಟ್ ಈಸ್ ಗಿಲಾಯ್. ಸೊ ಅದರಿಂದ ಇಷ್ಟು 3, 6, 8 ಉತ್ಪನ್ನಗಳನ್ನು ಸೇರಿಸ್ಬಿಟ್ಟು ಈ ಪ್ರಾಡಕ್ಟನ್ನು ತಯಾರು ಮಾಡಿದ್ದಾರೆ. ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ನಮ್ಮ ಎದುರುಗಡೆ ಇದೆ.
ಇದನ್ನ ನಾವು ಭಾವಪ್ರಕಾಶ್ ನಿಘಂಟುವಿಂದ ತೆಗೆದಿರೋದು. ಇದೆಲ್ಲ ಏನು ಹೇಳಿದ್ದೀನಿ ಈ ನಿಘಂಟು ಈ ಬುಕ್ಕಲ್ಲಿ ಇದೆ. ಅದನ್ನ ಕಂಪನಿಯವರು ಅದನ್ನ ಹುಡುಕ್ಬಿಟ್ಟು ಈ ಪ್ರಾಡಕ್ಟ್ ನ ಪುನಃ ರಿಸರ್ಚ್ ಮಾಡಿ ಆರ್ಗ್ಯಾನಿಕ್ ಬೇಸ್ ಅಲ್ಲಿ ಇದನ್ನ ತಯಾರು ಮಾಡಿದ್ದಾರೆ. ಸೊ ಅದರಿಂದ ಇನ್ಸ್ಪಿರೇಷನ್ ಟ್ರೆಡಿಷನಲ್ ನಾಲೆಡ್ಜ್ DXN ಬ್ಲಡ್ ಪ್ಯೂರಿಫೈರ್ ಕ್ಯಾಪ್ಸೂಲ್ ಈಸ್ ಪ್ರಿಪೇರ್ಡ್ ವಿತ್ ರೆಫರೆನ್ಸ್ ಫ್ರಮ್ ಭಾವಪ್ರಕಾಶ್ ನಿಘಂಟು ಎ ಕ್ಲಾಸಿಕಲ್ ಆಯುರ್ವೇದ್. ಇದು ಕಂಪನಿ ಏನು ಇದನ್ನ ರಿಸರ್ಚ್ ಮಾಡಿದ್ದಲ್ಲ, ಏನು ಭಾವಪ್ರಕಾಶ ನಿಘಂಟಲ್ಲಿ ಇದೆ, ಆಲ್ರೆಡಿ ಎಷ್ಟೋ ವರ್ಷ ಹಿಂದೆ ಬರೆದಿಟ್ಟಿದ್ದಾರೆ. ಅದನ್ನ ಹುಡುಕ್ಬಿಟ್ಟು ಅದನ್ನ ಪುನಃ ಸಂಶೋಧನೆ ಮಾಡಿ ಇದನ್ನ ಕಾಂಬಿನೇಷನ್ ಆಗಿ, ಬಟ್ ನಿಮ್ಗೆ ಕ್ವಾಲಿಟಿ ವೈಸ್ ನಂಬರ್ 1. ನಿಮ್ಗೆ ಬೇರೆ ಎಲ್ಲೋ ಸಿಗ್ಬೋದು, ನಿಮ್ಗೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ DXN ಅಂದ್ರೆ ಕ್ವಾಲಿಟಿ ಅಂದ್ರೆ DXN ಅಷ್ಟು ನಾನು ನಿಮ್ಗೆ ಗ್ಯಾರಂಟಿ ಇರ್ಬೋದು, ಕ್ವಾಲಿಟಿ ಗ್ಯಾರಂಟಿ. ಸೊ ಅದ್ರಲ್ಲಿ ಏನೇನು ಬರ್ತಿದ್ದಾರೆ ಅದಕ್ಕೆ ನಾನು ಗ್ಯಾರಂಟಿ ಇದ್ದೀನಿ. ನೀವು ಕೊಟ್ಟು ನೋಡಿ ಇದು ಮಾಡ್ಬೋದು. ಓಕೆ, ಸೊ ಎನಿ ಡೌಟ್ಸ್ ಇದ್ರೆ ಕೇಳ್ಬೋದು ನಿಮ್ಗೆ. ಪ್ಯೂರಿಫೈ ಯುವರ್ ಸಿಸ್ಟಮ್, ಎಲಿವೇಟ್ ಯುವರ್ ಸ್ಕಿನ್, ಎರಡೇ ಇಂಪಾರ್ಟೆಂಟ್. ಇದನ್ನ ತಗೊಳ್ಳೋದ್ರಿಂದ ಇಡೀ ರಕ್ತ ಪರಿಶುದ್ಧ ಆಗ್ತದೆ. ಅದರ ನಂತರ ಆಟೋಮೆಟಿಕ್ ನಮ್ಮ ಸ್ಕಿನ್ನಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ ಎಲ್ಲ ಕರೆಕ್ಟ್ ಆಗ್ತಾ ಹೋಗ್ತದೆ. ಎ ಡೈಲಿ ಹರ್ಬಲ್ ಅಪ್ರೋಚ್ ಟು ಸಪೋರ್ಟ್ ಇಂಟರ್ನಲ್ ಬ್ಯಾಲೆನ್ಸ್ ಅಂಡ್ ವಿಸಿಬಲ್ ಕಾನ್ಫಿಡೆನ್ಸ್. ಸೊ ನೀವು ಇದನ್ನ ಒಳಗಡೆ ಶುದ್ಧೀಕರಣಕ್ಕೂ ತುಂಬಾ ಹೆಲ್ಪ್ ಆಗ್ತದೆ. ಇನ್ನರ್ ವೆಲ್ನೆಸ್ ರಿಫ್ಲೆಕ್ಟ್ಸ್ ಆನ್ ಔಟರ್ ಅಪಿಯರೆನ್ಸ್. ಒಳಗಡೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಒಂದು ಇಂಗ್ಲಿಷ್ ನಲ್ಲಿದೆ. ಮುಖ ನೋಡಿದ್ರೆ ಗೊತ್ತಾಗ್ತದಂತ, ಮುಖ ನೋಡಿದ್ರೆ ಗೊತ್ತಾಗ್ತದೆ ಇವ್ರ ಆರೋಗ್ಯನ ಅನಾರೋಗ್ಯನ. ಸೊ ಹಾಗೇನೆ ಇನ್ನರ್ ವೆಲ್ನೆಸ್ ರಿಫ್ಲೆಕ್ಟ್ ಆನ್ ದ ಔಟರ್ ಅಪಿಯರೆನ್ಸ್. ಅದನ್ನ ಕೊಟ್ಟಾಗ ನಿಮ್ಗೆ ಒಳಗಡೆದೆಲ್ಲ ಕರೆಕ್ಟ್ ಆಗ್ತದೆ. ಆವಾಗ ನೀವು ನಗ್ನಗ್ತಾ ಇರ್ತೀರಿ, ಆರೋಗ್ಯವಾಗಿರ್ತೀರಿ. ಕಾನ್ಸಿಸ್ಟೆನ್ಸ್ ಸಪೋರ್ಟ್ ಲಾಂಗ್ ಟರ್ಮ್ ರಿಸಲ್ಟ್, ಬಟ್ ಕನ್ಸಿಸ್ಟೆನ್ಸಿ ಮೋಸ್ಟ್ ಇಂಪಾರ್ಟೆಂಟ್ ಹೇಳಿದ್ದಾರೆ. ಕನ್ಸಿಸ್ಟೆನ್ಸಿ ಅಂದ್ರೆ ರೆಗ್ಯುಲರ್. ನೀವು ಇವತ್ತು ಯೂಸ್ ಮಾಡಿ ನಾಳೆ ಸರಿಯಾಗಲಿಲ್ಲ ಅಂತ ಹೇಳ್ಬಾರ್ದು. ಅದು ಒಂದು ವಾರ, ಒಂದು ತಿಂಗಳು. ದ ಕನ್ಸಿಸ್ಟೆಂಟ್ ಅಟ್ಲೀಸ್ಟ್ 3 to 6 months ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡಬೇಕು ಆಯುರ್ವೇದಿಕ್ ಪ್ರಾಡಕ್ಟ್. ಹಾಗೆ ಮೇಕ್ ಪ್ಯೂರಿಫಿಕೇಶನ್ ಎ ಪಾರ್ಟ್ ಆಫ್ ಯುವರ್ ಡೈಲಿ ರೊಟೀನ್. ಇದು ರೊಟೀನ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಡೇ ಟು ಡೇ ಅಂದ್ರೆ ಆಗ್ತಾನೆ ಇರಬೇಕು. ಈಗ ನೀವು ಏನ್ ಮಾಡ್ತೀರಿ, ಅಡಿಗೆ ಮಾಡ್ತೀರಿ, ಅಡಿಗೆ ಮಾಡಿ ಪುನಃ ಆ ಪಾತ್ರೆ ತೊಳಿತಾರ ಇಲ್ವಾ? ತೊಳಿದಿಲ್ವಾ? ಪುನಃ ಅದ್ರಲ್ಲಿ ಪುನಃ ಅಡಿಗೆ ಮಾಡ್ತೀರಾ? ತೊಳಿಲೇಬೇಕು. ನೋಡಿದ್ರಾ, ತೊಳಿಲೇಬೇಕು. ಪುನಃ ನೀವು ನಾಳೆ ಅಡಿಗೆ ಮಾಡ್ಬೇಕಾದ್ರೆ ಮತ್ತೆ ಅದೇ ಪಾತ್ರೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಹೌದಾ? ಅದೇ ತರ ಬ್ಲಡ್ ಕೂಡ ಅದೇ ತರ. ಸೊ ಇದು ಮೇಕ್ ಪ್ಯೂರಿಫಿಕೇಶನ್ ಎ ಪಾರ್ಟ್ ಆಫ್ ಡೈಲಿ ರೊಟೀನ್. ಇದು ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ಮಿನಿಟ್ಸ್ ಆಗ್ತಾನೆ ಇರ್ಬೇಕು. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಇಸ್ ಎ ಜನರಲ್ ಪ್ರಾಡಕ್ಟ್ ನಿಮ್ಗೆ. ಸೊ ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಸಪೋರ್ಟ್ ನ್ಯಾಚುರಲ್ ಬ್ಲಡ್ ಪ್ಯೂರಿಫಿಕೇಶನ್ ನಂಬರ್ 1. ಹೆಲ್ಪ್ಸ್ ಇನ್ ದ ಹೆಲ್ದಿ ಅಂಡ್ ಸ್ಕಿನ್ ಕಂಡೀಷನ್ಗೆ ಒಳ್ಳೆಯದು. ಅಸಿಸ್ಟ್ ಮ್ಯಾನೇಜಿಂಗ್ ಸ್ಕಿನ್ ಇರಿಟೇಷನ್ ಮತ್ತು ಅಲರ್ಜಿ ಇದ್ದವರಿಗೆ ನೀವು ಇದನ್ನ ರೆಕಮೆಂಡ್ ಮಾಡಬಹುದು. ಪ್ರಮೋಟ್ಸ್ ಓವರ್ ಆಲ್ ವೆಲ್ ಬೀಯಿಂಗ್ ಬ್ಯಾಲೆನ್ಸ್. ಆರಾಮವಾಗಿ ಕ್ಷೇಮವಾಗಿರ್ಬೇಕಾದ್ರೆ ಸೊ ಈ ಹರ್ಬ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ನೀವು ಕಾಣಬಹುದು. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದರಲ್ಲಿ ನಮಗೆ ಈ ಬ್ಲಡ್ ಪ್ಯೂರಿಫೈಯರ್ ಆಗಿ ನಮಗೆ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಲಾಸ್ಟ್ ಬಟ್ ಲೀಸ್ಟ್ಗೆ ರೆಕಮೆಂಡ್ ಡೋಸ್ ಎಷ್ಟು ಹೋಗಬೇಕು ಅಂತ ಹೇಳಿದ್ರೆ, ನೀವು ಸ್ಟಾರ್ಟ್ ನಿಮಗೆ ಓನ್ಲಿ ಪ್ರಿವೆಂಟಿವ್ ಆಗಿ ಒಂದನ್ನ ತಗೊಂಡ್ರೆ ಸಾಕಾಗ್ತದೆ. ಪ್ರಿವೆಂಟಿವ್ ಆಗಿ ದಿನಕ್ಕೆ ಒಂದು ತಗೊಳ್ತೀರಾ, ಓಕೆ, ಒಂದು ತಗೊಂಡ್ಬಿಡಿ. ಯಾಕೆಂದ್ರೆ ಇದರಲ್ಲಿ ನಿಮ್ಗೆ ಅರಿಶಿನ ಸಿಗ್ತದೆ, ಅದರಲ್ಲಿ ನೀಮ್ ಸಿಗ್ತದೆ, ಆಮೇಲೆ ಹಾಗಲಕಾಯಿ ಸಿಗ್ತದೆ, ರಕ್ತಚಂದನ ಸಿಗ್ತದೆ, ಆಮೇಲೆ ಗಿಲಾಯ್ ಸಿಗ್ತದೆ, ಆಮೇಲೆ ಖಾದಿರಾ ಸಾಯಿಸಿ. ಇಷ್ಟು ಐಟಮ್ ನಿಮ್ಗೆ ಒಂದರಲ್ಲೇ ಇರೋದ್ರಿಂದ ದಿನಕ್ಕೆ ಒಂದು ತಗೊಂಡ್ರೆ ನಿಮ್ಮ ಬ್ಲಡ್ ಆಟೋಮೆಟಿಕ್ ಕ್ಲೀನ್ ಆಗಿ ಇರ್ತದೆ. ಇಲ್ಲ ನನಗೆ ಆಲ್ರೆಡಿ ಪ್ರಾಬ್ಲಮ್ ಇದೆ, ನಮ್ಗೆ ಇರಿಟೇಷನ್ ಇದೆ, ಫಂಗಸ್ ಇದೆ, ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಇದೆ, ಹಾರ್ಟ್ ಸ್ವಲ್ಪ BP ಇದೆ, ನೀವು 2 ತಗೋಬೇಕು. ಸೊ 1 ರಿಂದ 2 ಕ್ಯಾಪ್ಸೂಲ್ ಮ್ಯಾಕ್ಸಿಮಮ್. ಸ್ಟಾರ್ಟಿಂಗ್ 1 ವರ್ಷ, 1 ತಿಂಗಳು ಒಂದೇ ತಗೊಂಡು ನೋಡಿ. ನಿಮ್ಗೆ ವರ್ಕ್ ಆಗಲಿಲ್ಲ ಅಂದ್ರೆ 2 ತಗೊಳ್ಳಿ. ಸೊ ಯು ಕ್ಯಾನ್. ಆ್ಯಂಡ್ ಇನ್ನೂ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಅಂದರೆ ಬುಧವಾರ ನಮ್ಮ DXN ಕ್ಲಿನಿಕ್ಗೆ ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ಹತ್ರ ಕೇಳ್ಕೊಳ್ಳಿ. ಅವ್ರು ನಿಮ್ಗೆ ಇನ್ನೂ ಕರೆಕ್ಟಾಗಿ ಗೈಡೆನ್ಸ್ ಕೊಡ್ತಾರೆ. ಓಕೆ, ಏನು ಕಂಪನಿ ಕೊಟ್ಟಿದ್ದ ಪ್ರೆಸೆಂಟೇಷನ್ ನಾನು ನಿಮಗೆ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಏನಾದರೂ ಸಂಶಯಗಳಿದ್ರೆ, ಡೌಟ್ ಇದ್ರೆ ನೀವು ಕೇಳ್ಬೋದು. ಇದಕ್ಕೆ ನಿಮಗೆ 60 ಕ್ಯಾಪ್ಸೂಲ್ಸ್ ಬರ್ತದೆ, 550 ಪಾಯಿಂಟ್ ಇದೆ. ಸೊ ಇನ್ನು ನೀವು ಇದನ್ನಾದರೂ ಫ್ರೀ ಮಾಡ್ಬೇಕಂತಿದ್ರೆ ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಯಾವ್ದು ಕೊಡ್ಬೇಕಂತ ಗೊತ್ತಿದ್ರೆ ನೀವು ರೆಕಮೆಂಡ್ ಮಾಡಿ. ಗುಡ್ ಮಾರ್ನಿಂಗ್ ಸರ್. 210 ಪಾಯಿಂಟ್ಸ್ ಸಹ ಸಿಗ್ತದೆ ನಿಮ್ಗೆ. 210 ಪಾಯಿಂಟ್ ನೋಡಿ. ಪಾಯಿಂಟಿಗೆಲ್ಲ ಆವಾಗ ಜಗಳ ಮಾಡ್ತಾರೆ. ಇಲ್ಲಿ ನೋಡಿ, ₹2 ಒಂದು ಪಾಯಿಂಟ್ ಇದೆ ನೋಡಿ. ಇಲ್ಲಿ ನೋಡಿ 440ಕ್ಕೆ 210 ಪಾಯಿಂಟ್ ಇದೆ ನೋಡಿ. ₹2 ಒಂದು ಪಾಯಿಂಟ್ ಇದೆ. SV ಜನ ಹೇಳ್ತಾರೆ ರೇಟ್ ಜಾಸ್ತಿ ಅಂತ. ನೋಡಿ, ಒಂದು ಸ್ಟಾರ್ ಏಜೆಂಟ್ ಆದವರು ಒಂದು ರೆಕಮೆಂಡ್ ಮಾಡಿದ್ರೆ ₹50 ನಿಮ್ಗೆ ಬೋನಸ್ ಬರ್ತದೆ. ಇಲ್ಲಿ ನೋಡಿ 550, 450, 440, 500,
60 110 ರೂಪಾಯಿ MRP ಡಿಫ್ರೆನ್ಸ್ ಪ್ಲಸ್ ಸ್ಟಾರ್ ಏಜೆಂಟ್ಗೆ 210 ಅಂದ್ರೆ 25ರಲ್ಲಿ 50 ರೂಪಾಯಿ ಅಲ್ಲಿ ಸಿಗ್ತದೆ. ಎಷ್ಟಾಯ್ತು? 200 ರೂಪಾಯಿ ಸಿಗ್ತದೆ ನಿಮ್ಗೆ. 200 ರೂಪಾಯಿ ಒಂದು ಪ್ರಾಡಕ್ಟ್ ಹೋದ್ರೆ 200 ರೂಪಾಯಿ ಸಿಗ್ತಾರೆ. ಮಂಜು ಅವರೇ ಸರಿ ನೋಡಿ, ನೀವು ಡೈಮಂಡ್ ಇದ್ದೀರಿ, ನಿಮ್ಗೆ ಎಷ್ಟು ಸಿಗ್ತದೆ ನೋಡಿ. 37 40 80 ರೂಪಾಯಿ ಸಿಗ್ತದೆ ನಿಮ್ಗೆ. 80 ರೂಪಾಯಿ ಬೋನಸ್. ಸ್ಟಾರ್ ಇದ್ದವರಿಗೆ 50 ರೂಪಾಯಿ ಬೋನಸ್. ಸರ್ ಜನರಲ್ ಆಗಿರೋ ತಗೋಬಹುದಾ? ಮಾಮೂಲ ಒಂದು ಜನರಲ್ ಆಗಿ ಒಂದು ತಗೋಬಹುದು ಅಷ್ಟೇ. ಆಯ್ತು ಓಕೆ ಸರ್. ಓಕೆ ಓಕೆ ಓಕೆ. ಸುಮಾರು ಒಂದ್ 2-3 ಮೂಮೆಂಟ್ ಕೊಟ್ಟಿದ್ದೀನಿ, ಒಂದ್ 3-4 ಜನ ಕೊಟ್ಟಿದ್ದೀನಿ. ಹೌದಾ? ನೀವೆಲ್ಲ ಎಕ್ಸ್ಪರ್ಟ್ ಇದ್ದಾರೆ ಬಿಡಿ. ಎಕ್ಸ್ಪರ್ಟ್ ಕೊಟ್ಟಿದ್ದೀನಿ ಸರ್, ಇರ್ಲಿ. ನೋಡಿ, ನೀವು ಅಬ್ಸರ್ವ್ ಮಾಡಿ, ಕೊಟ್ಟ ಸುಮ್ಮನೆ ಬಿಡ್ಬೇಡಿ. ಸರ್ ಎಲ್ಲ ನಿಮ್ಮಿಂದಾನೆ ದಾರಿ ಅದು. ಏನ್ ನಮಸ್ಕಾರ, ಅದು ಎಲ್ಲಾ ಭಗವಂತನ ಇಚ್ಛೆ. ಅದರ್ವೈಸ್ ನಾನು ಬೆಳಿಗ್ಗೆ 6 ವರ್ಷದಿಂದ ದಿನ ಬೆಳಿಗ್ಗೆ ಬರ್ತೀನಿ ಅಂದ್ರೆ ನಂದಲ್ಲ ಇದು. ನಾನು ಏನೂ ಅಲ್ಲ, ನಾನೊಂದು ನೆಪ ಅಷ್ಟೇ ನಿಮ್ಗೆ. ನಾನಲ್ಲ. ಸಮಥಿಂಗ್ ಇಸ್ ರನ್ನಿಂಗ್ ದಿ ಶೋ. ಅದರ್ವೈಸ್ ಸಾಧ್ಯನೇ ಇಲ್ಲ. ಕಂಟಿನ್ಯೂಸ್ ನೋಡಿ, ಯಾರು ಸ್ಪೀಕರೇ ಇಲ್ಲ. ಎಷ್ಟು ದಿವಸ ಆಯ್ತು ಕಂಟಿನ್ಯೂಸ್ ಆಗಿ ನಾನು ಆರಾಮಿದ್ದೀನಲ್ಲ. ನಾನು ಬೆಳಿಗ್ಗೆ ಎದ್ದು RG3, GL3, ಸ್ಪಿರುಲಿನಾ 6, ಅದ ನಂತರ ಈಗ ಇನ್ನೊಂದು 4 ಅದು ತಿಂದಾಯ್ತು. ಆಮೇಲೆ 4 ಥರದ ಪೌಡರ್ ಮಿಕ್ಸ್ ಮಾಡಿ ಆಯ್ತು. DXN ಟೀ ಕುಡಿತಾ ಇದ್ದೀನಿ. ಫುಲ್ಲಿ ಡ್ರೈ ಫ್ರೂಟ್ಸ್ ಇಲ್ಲಿ ತಿಂದಿನಿ. ಇದೆಲ್ಲ ಯಾರೆಲ್ಲ ಎಲ್ಲ DXN ಮಹಿಮೆ. 2 RG, 2 GL, 4 ಸ್ಪಿರುಲಿನಾ, 2 ಮೊರಿಂಗಾ, 2 ನೋನಿ, 1 3-in-1 ಕಾಫಿ. ವಾ ರಿಯಲಿ ನೀವೆಲ್ಲ ನಾವು ಇದ್ದರಿಂದೇ ನಾವೆಲ್ಲ ಈ ರೀತಿ ಇರ್ಲಿಕ್ಕೆ ಕಾರಣ. ಅದರ್ವೈಸ್ ಎಷ್ಟೋ ಜನ ನೋಡಿ ಇನ್ನು ಬೆಳಿಗ್ಗೆ ಮಲಗಿ ಸೀಕ್ರೆಟ್ ಆಫ್ ವೆಲ್ತ್ ಗೊತ್ತಾಗ್ಬಿಟ್ಟಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಏನಾದರೂ ನಿಮಗೆ ಕ್ವಶನ್ಸ್ ಇದ್ರೆ, ನಿಮ್ಮ ಸ್ಪಾನ್ಸರ್ ಇದ್ದಾರೆ, ನಿಮ್ಮ ಅಪ್ಲೈನ್ ಇದ್ದಾರೆ, ಹಾಗೆ ಕಂಪನಿಯವರು ಕೂಡ ಸಪೋರ್ಟ್ ಮಾಡ್ತಾರೆ. ಅದನ್ನ ಇಟ್ಕೊಳ್ಳಿ. ಆ ನಂತರ ಇನ್ನೊಂದ್ಸಲ ಕಂಪನಿ ಮೆಸೇಜ್ ಪುನಃ ಬಂತು ನೋಡಿ. ಈಗ ಅವ್ರು ಹೇಳ್ತಾ ಇದ್ದಾರೆ, ನೀವು ಯಾರೆಲ್ಲ ಸಿದ್ದಿಪೇಟೆಗೆ ಹೋಗ್ಲಿಕ್ಕೆ ಇಚ್ಛೆ ಇದ್ದವರು, ಇನ್ನೂ ಸ್ಪಾನ್ಸರ್ ಏನು ಮಾಡಲಿಲ್ಲ, ವರಿ ಮಾಡಬೇಡಿ. ಆದರೆ ನಿಮ್ಗೆ ಎಲಿಜಿಬಲ್ ಬೇಕಾದ್ರೆ 3000 PV ಮಾಡಿರ್ಬೇಕು. ನೀವು 3000 ಪರ್ಸನಲ್ PV ಮಾಡಲಿಲ್ಲ, ನೆಕ್ಸ್ಟ್ ಮಂತ್ ನೀವು ಹೋಗ್ಲಿಕ್ಕೆ ಆಗುದಿಲ್ಲ ಹೇಳ್ಬಿಟ್ರು. ಕಳಿಸಿದ್ದಾರೆ ಮೆಸೇಜ್. ಹೇಳ್ಬಿಡಿ, ಮೆಸೇಜನ್ನು ಹೇಳ್ಬಿಡಿ. ಪುನಃ ಯಾರು ನಾವು ಬರ್ತೀವಿ ಅಂತ ಆಗೋದಿಲ್ಲ. ಫಸ್ಟ್ ಯಾರೆಲ್ಲ ಬರ್ತೀರಿ 3000 ಪರ್ಸನಲ್ PV, ಇನ್ನು 2 ದಿವಸ ಟೈಮ್ ಇದೆ. 3000 ಪರ್ಸನಲ್ PV ಅನ್ನೋದು ಮಾಡಬೇಡಿ. ಸೊ ಯಾರೆಲ್ಲ ಎಷ್ಟು ಜನ ಜಾಯಿನ್ ಮಾಡಿದ್ರೆ, ಯಾರಾದ್ರೂ 3000 PV ಜಾಯಿನ್ ಮಾಡಿದ್ರೆ ನೋಡಿ, ಕಂಪನಿ ಆಫರ್ ಕೊಡ್ತದೆ. 3000 PV ಅಂದ್ರೆ ಒಂದು ಸ್ಪಿರುಲಿನಾ ಆಫರ್ ಇದೆ ತಾನೆ. ಸೊ ಅದು ಸಹ ಇದೆ. ಸೊ ನೀವು 5 ಸ್ಪಿರುಲಿನಾ ಅಂದ್ರೆ ನಂಬರ್ 1, ನೀವು ಮೂವ್ಮೆಂಟ್ ಮಾಡ್ಲಿಕ್ಕೆ ಈಸಿ. 5 ಸ್ಪಿರುಲಿನಾ ತಗೊಂಡ್ರೆ 1 ಸ್ಪಿರುಲಿನಾ ಫ್ರೀ ಇದೆ. ನಿಮ್ಗೆ ಡಬಲ್ ಬೆನಿಫಿಟ್ ತಗೋಬಹುದು ಇದರಲ್ಲಿ. ನೋಡಿ, ಇದರಲ್ಲಿ ಸ್ಪಾನ್ಸರ್ ಮಾಡ್ತಾ ಹೋಗಿ 1 2 3 4 5 ಸ್ಪಿರುಲಿನಾಗಳ ಅಂಗಡಿನೇ ಇಡಬಹುದು ನೀವು. 10 ಸ್ಪಿರುಲಿನಾ ಕಂಪನಿ ಫ್ರೀ ಕೊಡ್ತಾ ಇದೆ. ಸೊ ಯೂಸ್ ಮಾಡ್ಕೋಬೇಕಷ್ಟೇ. ಸೊ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು, ಏನಾದ್ರು ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ಬೋದು. ಸೊ ಈಗ ನಿಮ್ಗೆ ಚಾನ್ಸ್ ಕೊಟ್ಟಿದ್ದೀನಿ. ಏನೋ ಮೆಸೇಜ್ ಮಾಡಿದ್ದಾರೆ ಯಾರು, ಬಂಗು ಅಂದ್ರೆ ಹೈಪರ್ ಪಿಗ್ಮೆಂಟೇಶನ್ ಮೇಡಮ್. ಓಕೆ, ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಶ್ರೀನಿವಾಸ್ ಅವರೇ ಓಪನ್ ಮಾಡಿ. ನೀವು ಹೇಳ್ತೀನಿ, ನಿಮ್ಗೆ ಒಂದು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದೀವಿ, ನೀವು ಓಪನ್ ಮಾಡಿ ಒಂದು ಮೀಟಿಂಗ್ ಕೊಡ್ತೀನಿ ಅಂತ ಹೇಳಿ. ನೀವು ಎಲ್ಲಿ ಹೋದ್ರಿ ಈಗ? ಇಲ್ಲ ಸರ್, ಅದು ನಾನು ಪ್ರಿಪರೇಷನ್ ಮಾಡಕತ್ತೀನಿ ಸರ್. PDF ಎಲ್ಲ ಸ್ಲೈಡ್ ಮಾಡ್ತಾ ಇದ್ದೀನಿ ಸರ್. ಇನ್ನು ಮಾಡ್ತಾನೆ ಇದ್ದೀರಾ? ನಾನು ಹೇಳಿ 1 ತಿಂಗಳಾಯ್ತಾ ಅಂತ ನಿಮ್ಗೆ? 1 ತಿಂಗಳಾಯ್ತು ಸರ್. ಸ್ವಲ್ಪ ಬೇರೆ ಕೆಲಸ ಇದ್ದು ಸರ್, ನಾನು ಮಾಡೋದು. ನೋಡಿ, ನಮ್ ಜೊತೆಗೆ ಎಕ್ಸ್ಪರ್ಟ್ ಶ್ರೀನಿವಾಸ್ ಅನ್ನ ನಾನು ಎಲ್ಲಿ ಮೀಟ್ ಮಾಡಿದ್ದು ಗೊತ್ತಾ? ಸಿದ್ದಿಪೇಟೆಯಲ್ಲಿ. ಸೊ ಇವರು ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಇವರಿಗೆ ಸೈಂಟಿಫಿಕ್ ನಾಲೆಡ್ಜ್ ಇದೆ. ಅಂದ್ರೆ ನಾವು ಎಲ್ಲಿವರೆಗೆ ಹೋಗ್ಬೋದು? ಬಾಡಿ ಹೋಗ್ಬೋದು, ಮೈಂಡ್ ಹೋಗ್ಬೋದು, ಇನ್ನು ಜಾಸ್ತಿ ಅಂದ್ರೆ ರಕ್ತದವರೆಗೆ ಹೋಗ್ಬೋದು. ಇವ್ರು ಎಲ್ಲಿವರೆಗೆ ಹೋಗಿದ್ದಾರೆ? ಮೈಟೋಕಾಂಡ್ರಿಯಾ ಉಂಟು ನೋಡಿ, ಅದ್ರ ಒಳಗಡೆ ICP ಇದೆ ನೋಡಿ, ಅದ್ರ ಒಳಗಡೆ ಇನ್ನು ಅದೇ ಅಲ್ಲಿವರೆಗೆ ಹೋಗಿದ್ದಾರೆ ಇವರು. ಅಷ್ಟು ಎಕ್ಸ್ಪರ್ಟ್ ನಮ್ಮ ಜೊತೆಗಿದ್ದಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ. ನಿಮ್ಮ ಪ್ರೆಸೆಂಟೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಯಾವಾಗ ಅಂತ ಹೇಳಿದ್ರೆ ಆವಾಗ ನಿಮ್ಗೆ 1 hour ಬೇಗ ಎದ್ದು ಬಿಟ್ಟು ಬೇಕಾದ್ರೆ ಕೊಡೋಣ ನಿಮ್ಗೆ ಬೇಕಾದ್ರೆ. ಓಕೆ, ಯಾವಾಗ ಮಾಡ್ತೀರಿ? ಇನ್ನು ಒಂದು 4 ದಿವಸ ಮಾಡೋಣ ಸರ್. ಇನ್ನು 4 ದಿವಸ ಟ್ಯೂಸ್ಡೇ ನೀವು ಮುಂಜಾನೆ ಒಂದು ಕ್ಲಾಸ್ ಅಂತ ಸರ್, ಕಂಟಿನ್ಯೂಸ್ ಆಗಿ ನಿಮಗೆ. ಅವಾಗ ಟ್ಯೂಸ್ಡೇ ದಿವಸ ಮಾಡೋಣ ಸರ್. ಟ್ಯೂಸ್ಡೇ ಮಾಡ್ತೀರಾ? ಇವತ್ತು ಶುಕ್ರವಾರ ತಾನೆ? ಶುಕ್ರವಾರ, ಶನಿವಾರ, ಸೋಮವಾರ, ಮಂಗಳವಾರ. ಓಕೆ, ತೊಂದರೆ ಇಲ್ಲ. ನೀವು ಸೋಮವಾರ ನನಗೊಂದು ಕಾಲ್ ಮಾಡಬೇಡಿ. ನನ್ನ ನಂಬರ್ ಉಂಟು 9448121291. ಓಕೆ ಸರ್. ಓಕೆ, ನಮ್ಗೆ ಯಾಕಂದ್ರೆ ಶೆಡ್ಯೂಲ್ ಹಾಕ್ಬೋಣ. ನೋಡಿ, ಶ್ರೀನಿವಾಸ್ ಅವರು ತಮ್ಮ ಪ್ಲೇಸ್ ಯಾವ್ದು? ಎಲ್ಲಿ ಬರ್ತದೆ? ಕೊಪ್ಪಳ, ಕಾರ್ಟಿಗಿ ಅಂತ ಸರ್. ನೋಡಿ, ಕಾರ್ಟಿಗಿಯಿಂದ ಶ್ರೀನಿವಾಸ್ ನಮ್ ಜೊತೆಗಿದ್ದಾರೆ. ಈಸ್ there a good knowledge about the body and disease, so many things. ಸೊ ಅವರು ನಮ್ಗೆ ನೆಕ್ಸ್ಟ್ ಟ್ಯೂಸ್ಡೇ
ಅದ್ರ ಬಗ್ಗೆ ತಿಳಿಸ್ಕೊಳ್ಳಿ, ಮ್ಯಾಕ್ಸಿಮಮ್ ಜನನ ಪ್ರಮೋಟ್ ಮಾಡಿ. ಆನ್ಲೈನಲ್ಲಿ ಬಂದು ನಮಗೆ ಸ್ಪೀಚ್ ಮಾಡ್ಲಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು ಶ್ರೀನಿವಾಸ್, ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮ ಹತ್ರನ ಹುಡುಕ್ತಾ ಇದ್ದೀವಿ ನಾವು, ನೀವು ಬಂದಿದ್ರಿ, ರಿಯಲಿ ಗ್ರೇಟ್. ಓಕೆ, ಎನಿಬಡಿ ಏನಾದರೂ ಕೇಳಲಿಕ್ಕಿದೆಯಾ ಯಾರಿಗಾದರೂ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಸರ್ ನಂದು ಬ್ಲಡ್ ತಿಕ್ಕಾಗತ್ತಲ್ಲ, ಅದಕ್ಕೆ ನಾನು RGGL ತಗೋತಾ ಇದ್ದೀನಿ. ಓಕೆ, ಒಂದೊಂದು ತಗೋತಾ ಇದ್ದೀನಿ. ಮತ್ತೆ ಅವರು ಡಾಕ್ಟ್ರು ಅಸಿಸ್ಟ್ರಾಮಲ್ 2 mg ಕೊಟ್ಟಿದ್ದಾರೆ. ನಾವು ಇದನ್ನ ತಗೋಬೋದಾ ಅಂತ. ಓಕೆ, ನೋಡಿ, ಇದು ತಿನ್ ಮಾಡ್ಲಿಕ್ಕಂತ ಏನು ಇದಿಲ್ಲ. ನೀವು ಅದನ್ನ ಏನು ಡಾಕ್ಟರ್ ಕೊಟ್ಟಿದ್ರೆ ಅದನ್ನ ತಗೊಳ್ಳಿ. ಇದು ಪ್ಯೂರಿಫೈಯರ್, ಇದೇನು ಬ್ಲಡ್ ಅನ್ನ ತಿನ್ ಮಾಡುವ ಅಂಶ ಇದರಲ್ಲಿ ಇಲ್ಲ. ಬಟ್ ಇದು ಪ್ಯೂರಿಫೈ ಮಾಡ್ತದೆ, ಬಟ್ ಹೆಲ್ಪ್ ಆಗ್ತದೆ ಅದಕ್ಕೂ ಕೂಡ. ನೀವು ಒಂದು ತಗೊಳ್ಳಿ, ಒಂದು ತಗೊಂಡು ನೋಡಿ, 1 ತಿಂಗಳಲ್ಲಿ ಚೆಕ್ ಮಾಡಿ ನೋಡಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಕಂಟಿನ್ಯೂ ಮಾಡಿ. ಓಕೆ, ಸರಿ ಸರ್. ಓಕೆ 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 ಮೇಡಮ್. ಓಕೆ, ಥ್ಯಾಂಕ್ ಯು. ಇನ್ನೇನಿಬಡಿ ಯಾರಿಗಾದ್ರೂ ಕೇಳಲಿಕ್ಕಿದ್ರೆ ಹೇಳ್ಬೋದು, ಏನಾದರೂ ಡೌಟ್ ಇದ್ರೆ ಕೇಳ್ಬೋದು. ಇಲ್ಲಾಂದ್ರೆ ನಾವು ಪ್ರೋಗ್ರಾಮ್ ಅನ್ನ ಎಂಡ್ ಮಾಡೋಣ, ನಾಳೆ ಬೆಳಿಗ್ಗೆ ಮೀಟ್ ಮಾಡೋಣ. ಯಾರಾದರೂ ಸ್ಪೀಕರ್ಸ್ ಇದ್ರೆ, ಮಾತಾಡೋರಿದ್ರೆ, ಶ್ರೀನಿವಾಸ್ ಅಂತವರು ನೀವು ನಮಗೆ ತಿಳಿಸಿದ್ರೆ ನಿಮಗೆ ಪುನಃ ಈ ಪ್ಲಾಟ್ಫಾರ್ಮ್ ಅನ್ನ ನಿಮ್ಗೆ ಬಿಟ್ಕೊಡ್ತೀವಿ. ನೀವು ಕೂಡ ಮಾಡ್ಬೋದು, ನಿಮ್ಮ ಏನು DXN ಸ್ಟೋರಿಯನ್ನ ಶೇರ್ ಮಾಡ್ಬೋದು. ಸೋ ಮೆನಿ ಥಿಂಗ್ಸ್ ನೀವು ಶೇರ್ ಮಾಡೋದ್ರಿಂದ ಜನರಿಗೆ, ಈಗ ನೀವೆಲ್ಲ ಹೇಳಿದ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್, ಅದು ವರ್ಕ್ ಆಗ್ತದೆ. ಮಂಜು, ಒಂದು ದಿವಸ ನಿಮ್ಗೆ ಒಂದು ಸ್ಟೋರಿ ಕೊಟ್ಬಿಡ್ತೀನಿ ನಾನು, ಕರೆಕ್ಟಾಗಿ ರೆಡಿ ಮಾಡ್ಕೊಳ್ಳಿ, ರೆಡಿಯಾಗಿ. ಓಕೆ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಈಗ ಪಿಗ್ಮೆಂಟೇಶನ್ ಭಾಳ ಹೇಳಿದ್ರಿ ಸರ್. ನನಗ ಮದುವೆ ಆದ ಗುಟ್ಲೆನ ಹತ್ತಿತ್ತು ಸರ್. ಅದು 1 ವರ್ಷ 2 ವರ್ಷ ಆದ ಗುಟ್ಲೆನ ಫಸ್ಟ್ ಹುಡುಗನ್ ಪ್ರೆಗ್ನೆಂಟ್ ಇರತ್ಲೆ ನಾ ಭಾಳ ಅಂದ್ರ ಭಾಳ ದುಡ್ಡು ಹಾಕಿದ್ರಿ ಸರ್. ಇವು ಎಲ್ಲಾ ಇಂಗ್ಲಿಷ್ ಮೆಡಿಸಿನ್ಗೆ ಅಲ್ಲಿ ತೋರ್ಸೋದು ಇಲ್ಲಿ ತೋರ್ಸೋದು, ಆಯುರ್ವೇದಿಕ್ ಏನೋ ಮಾಡಿದ್ರು ಕಡಿಮೆ ಆಗ್ಲಿಲ್ಲ ಸರ್. ಈ DXN ಗೆ ಯಾವಾಗ ಬಂದೆ, ಇವಾಗ RGGL, ಸ್ಪಿರೋಲಿನಾ, ನೋನಿ ಎಲ್ಲಾ ನಾನು ಯೂಸ್ ಮಾಡ್ಕೊಂತ ಬಂದಂಗೆಲ್ಲ ಸರ್ ಫುಲ್ ಕ್ಲಿಯರ್ ಆಯ್ತು ನೋಡ್ರಿ ಸರ್ ನಂದು. ಗ್ರೇಟ್, ನೋಡಿದ್ರ ಯಾವ ರೀತಿ? ನೋಡಿ, ಅಲ್ಲಿ ಕೊಟ್ಟಿದ್ದಾರೆ 50,000 ರೂಪಾಯಿ ಖರ್ಚು ಮಾಡಿದ್ರು ಏನೇನೋ ಆಗ್ಲಿಲ್ಲ ಅಂತ. ನೋಡಿ, ನೀವು ನೋಡಿ DXN. ಇವಾಗ ಒಂದ್ ಸ್ವಲ್ಪ ಇಲ್ಲ ಸರ್ ನಂಗ ಪಿಗ್ಮೆಂಟೇಶನ್. ಎಲ್ಲಾರು ಕೇಳ್ತಾರ ಸರ್ ಎಷ್ಟು ಕ್ಲಿಯರ್ ಆಗಿದೆ ನಿನ್ ಮುಖ ಅಂತ ಹೇಳಿ. ಯಾವ್ದಕ್ಕೂ ಹೋಗ್ಲಿಲ್ಲ ಸರ್. ಕರೆ ಹೇಳ್ಬೇಕಂದ್ರ ಯಾವ ಹಾಸ್ಪಿಟ್ಲಿಗೆ ಹೋಗ್ಲಿಲ್ಲ, ಯಾವ ಆಯುರ್ವೇದಿಕ್ ಮನೆ ಮದ್ದು ಯಾವ್ದಕ್ಕೂ ಹೋಗ್ಲಿಲ್ಲ ಸರ್. ಯಾವಾಗ ನಾ RGGL ಸೇವನೆ ಮಾಡ್ಕೊಂತ ಬಂದ್ನಿ ಸರ್, ಅವಾಗೆಲ್ಲ ನನ್ ಬಾಡಿ ಒಳಗೆ ಏನ್ ಡಿಟಾಕ್ಸಿಫೈಡ್ ಐತ್ ಸರ್. ಸ್ಕಿನ್ ಮ್ಯಾಗಿಂದ ಎಲ್ಲಾ ಕ್ಲಿಯರ್ ಆಕ್ಯಂತ ಬಂದ್ ಸರ್. ಆಮೇಲೆ ನಂದು ಎಲ್ಲಾ ಮುಖ ಎಲ್ಲಾ ಗ್ಲೋ ಬರ್ಲಿಕ್ಕತ್ ಸರ್. ಕ್ರಮೇಣ ಅದು ಕಡಿಮೆ ಆಗ್ತಾ 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 ಫುಲ್ ಇವಾಗ ಕ್ಲಿಯರ್ ಆಗ್ಬಿಟ್ಟಿದೆ ಸರ್ ನನ್ ಮುಖ ಹೇಳ್ಬೇಕಂದ್ರ. ಯಾರಿಗಾದ್ರೂ ನಿಮ್ಗೆ ಫೋನ್ ನಂಬರ್ ಬೇಕಾದ್ರೆ, ಬ್ಯೂಟಿ ಆಗ್ಬೇಕು, ಯಂಗ್ ಆಗ್ಬೇಕು, ಎನರ್ಟಿಕ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ರಾಜೇಶ್ ಕೂರ್ತ್ಕೋಟಿ ಅವರಿದ್ದಾರೆ, ನೀವು ಫೋನ್ ನಂಬರ್ ತಗೋಬಹುದು. ಯಾಕೆಂದ್ರೆ ಇವರು ಲೈವ್ ಎಕ್ಸಾಂಪಲ್. ನಾನು ಮೊನ್ನೆ ಧಾರವಾಡ ಹೋದಾಗ ಹೇಳ್ದೆ, ನೀವು ಯಾರು, ನಿಮ್ ಸಿಸ್ಟರ್ ಇದು ಹೆಂಗಾರ ಅಂತ ಅಂದ್ರೆ ಅಷ್ಟ್ರ ಮಟ್ಟಿಗೆ ಅವ್ರು ಆಗಿದ್ದಾರೆ. ಅವ್ರು ಹೇಳೋದು ಸುಮ್ಮನೆ ಅಲ್ಲ, ರಿಯಾಲಿಟಿ ಇದು, ರಿಯಾಲಿಟಿ. ನೋಡಿ ಅವ್ರು ಹೇಗೆ ಸ್ಲಿಮ್ ಆಗಿ ಎಷ್ಟು ಚೆನ್ನಾಗಿ. ಮೊದಲೆಲ್ಲ ಅವ್ರು ನಾವು ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ನೋಡಿದ್ವಿ, ಇವಾಗ ಅವ್ರು ಎಷ್ಟು ಚೇಂಜಸ್ ಆಗಿದ್ದಾರೆ. ಆಮೇಲೆ ಸರ್ ಮೊನ್ನೆ ನನಗ ಸ್ವಲ್ಪ ಇದು ಮೆನ್ಸಸ್ ಇನ್ನೂ ಹೋಗಿಲ್ಲ ಸರ್. ಬ್ಲೀಡಿಂಗ್ ಬಹಳ ಜಾಸ್ತಿ ಆಯ್ತಪ್ಪ ಅಂತಂದ್ರ ನಾ ಹಾಸ್ಪಿಟ್ಲಿಗೆ ಹೋಗಲ್ಲ ಸರ್. ನಮ್ದೇ ನೋನಿದು 1-5-6 ಟ್ಯಾಬ್ಲೆಟ್ಸ್ ರೀ, ಒಂದ್ 5-6 ಇದು ಸ್ಪಿರೋಲಿನಾ ತಗೊಂಡ್ ಬಿಟ್ಲೆನ ಫುಲ್ ಸ್ಟಾಪ್ ಆಗ್ತದ ಸರ್. ಅದು ನೋಡಿ, ಅಷ್ಟು ಒಂದು ನನಗೊಂದ್ ನಂಬಿಕೆ ಅದ ಸರ್. ನೋನಿ ಮೇಲೆ ಅಷ್ಟು ಒಂದು ಒಳ್ಳೆ ನಂಬಿಕೆ ಅದ ಸರ್. ಲೇಡೀಸ್ ಒಂದು ಫ್ರೆಂಡ್ ಅನ್ಬೋದು ಸರ್. ನಾನ್ ಈಗ ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ಲಿಕ್ಕೆ ಹತ್ತೀನಿ ಸರ್ ಜಾಸ್ತಿ ರೀ ಅದನ್ನ. ಅದು 5-6 ಸೇವನೆ ಮಾಡ್ತೇನ್ರಿ ಸರ್. ಅದು ಮಾಡಿದ ಗುಟ್ಲೆ ನನಗೆ ಏನಾಗ್ತದ ಸರ್, ಕಂಟ್ರೋಲ್ ಬಂದ್ಬಿಡ್ತದ ಸರ್. ಹಾಸ್ಪಿಟಲ್ ಇಂದ ಅವಶ್ಯಕತೆ ಇಲ್ಲ, ಅಷ್ಟು ಒಳ್ಳೆ ಪ್ರಾಡಕ್ಟ್ ಅದ ಸರ್. 100% ಓರಿಯೆಂಟೆಡ್ ಪ್ರಾಡಕ್ಟ್ ಅನ್ಬೋದು. ನಮಗ ಏನಪ್ಪಾ ಅಂದ್ರೆ ಇದ್ರ ಮೇಲೆ ಬಹಳ ನಂಬಿಕೆ ಅದ ಸರ್. ಡಾಕ್ಟರ್ ಮೇಲೆ ನಂಬಿಕೆ ಇಲ್ಲ, ಇವತ್ ನಮ್ದು DXN ಮೇಲೆ ಅಷ್ಟೊಂದ್ ನಂಬಿಕೆ ಇಟ್ಕೊಂಡು ನಾವ್ ಈ ಪ್ರಾಡಕ್ಟ್ ಅನ್ನು ಸೇವನೆ ಮಾಡ್ಲಿಕ್ಕೆ ಹತ್ತೀವಿ ಅಂತ ಹೇಳ್ಬೋದು ಸರ್. ಎಲ್ಲಾರು ಇದನ್ನ ಯೂಸ್ ಮಾಡೋದ್ರಲಿಂದ ಇವತ್ತ ಫುಲ್ ಆಕ್ಟಿವ್ ಆಗಿ ಇರ್ಬೋದು ಸರ್. ನಾವೊಬ್ರು ಬ್ಯಾಂಕಿನ ಮೇಡಮ್ ಇದ್ದಾರೆ ಸರ್, ಅವ್ರಿಗೆ ನೋಡ್ರಿ RGGL ರೀ ಕಂಪಲ್ಸರಿ ತಗೊಂತಾರ ಸರ್. ಅವ್ರು ಒಂದಿನ ಯೂಸ್ ಮಾಡ್ಲಾರ್ದಂಗ ಇರಂಗಿಲ್ಲ ಸರ್. ಒಂದಿನ ಆಯ್ತು ಅಂದ್ರುನು ಮತ್ ಅವ್ರು ಕೇಳ್ತಾರ. ಒಬ್ರು ವಕೀಲರು ಇದ್ದಾರೆ ಸರ್, ಇವ್ರಿಗೆಲ್ಲ ನಾ RGGL ಹಚ್ಬಿಟ್ಟಿದ್ದೀನಿ ಸರ್ ಫುಲ್. ಎಲ್ಲಾರು ಒಳ್ಳೆ ಪ್ರಾಡಕ್ಟ್ ಇದೆ ಅಂತಂದ್ ಫೀಲ್ಡ್ ಬ್ಯಾಕ್ ಕೊಟ್ಟಿದ್ದಾರೆ ಸರ್ ನನಗ. DXN ಅಂದ್ರೆ ನಂಬರ್ 1 ಅನ್ಬೋದು ಸರ್. ನಾನು ಹೇಳೋದು ಕೇಳಿ, ಅದೇ ಕರೆಕ್ಟ್ ಮೇಡಮ್. ನೀವು ಏನ್ ಮಾಡ್ಬೇಕಂದ್ರೆ ಈ RGGL ಇದೆಯಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಪ್ರಾಡಕ್ಟೇ ಇಲ್ಲ. ಸೊ ಅದಕ್ಕೋಸ್ಕರ ನೀವು RGGL ಕಸ್ಟಮರ್ 10 ಮಾಡಿ ಇಟ್ರೆ ನಿಮ್ಗೆ 5,000 PV ಪ್ರತಿ ತಿಂಗಳು ಆಗ್ತದೆ ನೋಡಿ. ಇದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ರಿಯಲಿ RGGL ಗೆ ಬೇರೆ ಅದಕ್ಕೆ ಆಲ್ಟರ್ನೇಟಿವ್ ಪ್ರಾಡಕ್ಟೇ ಇಲ್ಲ. ಬಟ್ ಅದನ್ನ ಯಾವಾಗ ಹೇಳಿದೆ ಸರ್ ನಾನು ಅವರಿಗೆ, ನಾನು ಕೂಡ ಅವ್ರಿಗೆ ಇದನ್ನೇ ಹೇಳಿದ್ದೆ. RGGL ಒಮ್ಮೆ ತಿಂದ್ರು ಅಂದ್ರೆ ಬಿಡಲ್ಲ ಸರ್. ಅದೇ ಕರೆಕ್ಟ್. ಒಂದು 6 ತಿಂಗಳಾದ್ರು ತಗೋಬೇಕು ಅವರು, 1-2 ತಿಂಗಳಲ್ಲ. ಅವ್ರ ಅಲ್ಲ ಸರ್, ಅವ್ರಿಗೆಲ್ಲ ತಗೊಳ್ಳುವಷ್ಟು ಶಕ್ತಿನೂ ಕೂಡ ಇದೆ. ಹಾಗಾಗಿ ಅವರಿಗೆಲ್ಲ ಕೊಡು ಅಂತ ಹೇಳಿದ್ದೆ ನಾನು. ಅಂದ್ರೆ ದುಡ್ಡಿಗೆಲ್ಲ ಅಥವಾ ಸಮಸ್ಯೆ ಇರ್ಲಿಲ್ಲ ಅವರಿಗೆ.
ತಗೊಳ್ತಾರೆ ನೋಡಿ ಸರ್ ಅವರೆಲ್ಲ ಕಂಟಿನ್ಯೂ ಆಗಿ. 2 days ಬಿಫೋರ್ ಅವರು ಸುರೇಶ್ ಪೂಜಾರಿ ಅವರು ಅವ್ರಿಗೆ ಸರ್ 1 ವರ್ಷ ಹೇಳ್ಬಿಟ್ಟಿದ್ದೇವಿ ಸರ್. 1 ವರ್ಷ ನೀವ್ ಯಾ ಕಡೆ ನೋಡ್ಬೇಡ್ರಿ, ಪ್ರಾಡಕ್ಟ್ ಯೂಸ್ ಮಾಡ್ರಿ. ಆ ಮೇಡಮ್ ಸರ್ ಮೋಷನ್ ಕ್ಲಿಯರ್ ಹಾಕಿದ್ದಿಲ್ಲಂತ್ರಿ ಒಟ್ಟ ಫುಲ್ ಅಷ್ಟು ಒಂದು ಇದು ರೀ ಸರ್. ಅವ್ರಿಗೆ ಏನಪ್ಪಾ ಅಂದ್ರ ಬ್ಯಾಂಕಿನ್ ಮ್ಯಾನೇಜರ್ ಇದ್ದಾರೆ ಸರ್. ಅವರು ಎಸಿಡಿಟಿ ಜಾಸ್ತಿ ಸರ್, ಊಟ ಮಾಡ್ಲಿಕ್ಕೆ ಹಾಕಿದ್ದಿಲ್ಲಂತ. ಈಗ ಒಂದ್ 4-5 ದಿವ್ಸ ಆತು, ಡೈಲಿ ಈಗ ಕ್ಲಿಯರ್ ಆಗ್ತಾ ಇದೆ ರಾಜೇಶ್ವರಿ. ಇದನ್ನ ಫುಲ್ ನಾನು 1 ವರ್ಷ ಸೇವನೆ ಮಾಡಿದ್ನಿ ಅಂದ್ರ ನನ್ ಬಾಡಿ ಎಲ್ಲಾ ಕರೆಕ್ಟ್ ಆಕತೆ ಅಂತ ನಾನ್ ನಂಬಿನಿ, ತಗೊಂತೇನೆ ನಾನು ಅಂತ ಹೇಳಿದ್ರು ಸರ್ ಮೊನ್ನೆ ನನಗೆ. ಓಕೆ ನೀವು ಈಗ ಅವ್ರಿಗೆ ಹೇಳಿ, ಅವ್ರ ಹತ್ರ ಈಗ ನೋಡಿ ನೀವು ಹೇಳ್ತೀರಿ, ಅವರಿಗೆ ಸುಮಾರು ಬ್ಯಾಂಕ್ ತರನೇ ಫ್ರೆಂಡ್ಸ್ ಇರ್ತಾರೆ, ಅವರಿಗೆ ಒಂದು 2-3 ರೆಫರೆನ್ಸ್ ಕೊಡಿ ಅಂತ ಹೇಳಿ ನೀವು ಹೋಗಿ ಅವರಿಗೆ ಕರೆಕ್ಟ್ ಆಗಿ ಕನ್ವಿನ್ಸ್ ಮಾಡಿ. ಈ ರೀತಿಯಲ್ಲಿ ಇಲ್ಲ sir. ನೆಟ್ವರ್ಕ್ ಅನ್ನ ಡೆವಲಪ್ಮೆಂಟ್ ಮಾಡ್ಬೋದು. ಇಲ್ಲ ಸರ್, ಇದ್ರದ ಅವಶ್ಯಕತೆ ಬಾಳ ಇದೆ ಸರ್. ಬಾಳ ಜನರಿಗೆ ಇದನ್ನ ತಿಳಿಸ್ಬೇಕು ಸರ್. ಇದರ ಅವಶ್ಯಕತೆ ಈಗ RGG ಅಲ್ಲಿಂದ ಬಹಳ ಒಂದ್ ಮಹತ್ವ ಇದೆ ಸರ್. ಇದನ್ನ ತಗೊಂಡಾಗ 100% ಎಲ್ಲಾರು ಯಂಗ್ ಅಂಡ್ ಎನರ್ಜಿಕ್ ಆಕಾರ ಸರ್. ಬಾಡಿ ಒಳಗಿಂದೆಲ್ಲ ನಮ್ ಡಿಟಾಕ್ಸಿಫೈಡ್ ಹೊರಗ್ ಹೋಗ್ತದೆ ಸರ್. ಕರೆಕ್ಟ್ ನಮ್ ಬಾಡಿ ಏನ ಯಾವ್ದು ರೋಗ ಇಲ್ದಂಗ ನಾವು ಆರೋಗ್ಯವಾಗಿ ಇರ್ಬೋದು ಸರ್. ಇಷ್ಟ ಮಾತ್ರ 100% ಸರ್. ಧನ್ಯವಾದಗಳು ಸರ್. ಓಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಮ್ಮ ಇನ್ಫಾರ್ಮೇಶನ್ ಕೊಟ್ಟಿಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು ಆಲ್. ಓಕೆ, ಇವತ್ತಿನ ಪ್ರೋಗ್ರಾಮ್ ನಾವು ಎಂಡ್ ಮಾಡೋಣ. ನಾವು ಒನ್ಸ್ ಅಗೇನ್ ನೀವು ಯಾರಿಗೆಲ್ಲ ಸಿದ್ದಿಪೇಟೆ ಬರ್ಲಿಕ್ಕೆ ಫ್ರೀ ಆಗಿ ಬರ್ಬೇಕಾದ್ರೆ 3000 PV ಅನ್ನು ತಪ್ಪದೇ ಮಾಡಿ. 2 ದಿವಸ ಟೈಮ್ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ನೀವು ಬರ್ಬೋದು. ಈಗ ಒಂದು ಆಫರ್ ಇದೆ, ಅದನ್ನ ನಾನು ಹೇಳ್ತಾ ಇದ್ದೀನಿ. 5 ಸ್ಪಿರುಲಾ ತಗೊಳ್ಳಿ. 5 ಸ್ಪಿರುಲಾ ತಗೊಂಡ್ರೆ ನಿಮ್ಗೆ 2500 PV ಆಗಿ ಹೋಗ್ತದೆ. ಮತ್ತು 1 ಸ್ಪಿರುಲಾ ನಿಮ್ಗೆ ಫ್ರೀ ಸಿಗ್ತದೆ. ಇನ್ನೊಂದು 500 PV ಬೇರೆ ಪ್ರಾಡಕ್ಟ್ ಅಲ್ಲಿ ಮಾಡ್ಬಿಡಿ. ಸೊ ಅದರಿಂದ ಅದರ್ವೈಸ್ 6 ಸ್ಪಿರುಲಾ ತಗೊಂಡ್ಬಿಡಿ. 6 ಸ್ಪಿರುಲಾ ತಗೊಂಡ್ರೆ ನಿಮ್ಗೆ 3000 PV ಆಗ್ತದೆ. 1 ಸ್ಪಿರುಲಾ ಎಕ್ಸ್ಟ್ರಾ ಸಿಗ್ತದೆ ನಿಮ್ಗೆ. ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು ಎನಿಬಡಿ, ಇಲ್ಲ ಅಂದ್ರೆ ನಾವು ಕ್ಲೋಸ್ ಮಾಡೋಣ. ಓಕೆ, ಕ್ಲೋಸ್ ಮಾಡೋಣ ಅಶೋಕ್. ಸರ್ ಜನರಲ್ ಆಗಿ ಒಂದು ತಗೊಳ್ಬೋದು ಇಲ್ಲ ಸರ್? ಇದನ್ನ ಜನರಲ್ 1 ತಗೋಬಹುದು. ಮಕ್ಕಳಿಗೆ ಅರ್ಧ ಕೊಟ್ಟರು ಸಾಕಾಗ್ತದೆ. ನೀವು ಜನರಲ್ ಆಗಿ 1 ಯೂಸ್ ಮಾಡಿ. ಓಕೆ ಸರ್, ಯಾಕಂದ್ರೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದೆ ಸರ್. ಯಾಕಂದ್ರೆ ಯಾವ ಆಯುರ್ವೇದಿಕ್ ಡಾಕ್ಟ್ರು ಹೇಳ್ಲಿಕ್ಕಿಲ್ಲ ಸರ್ ಇಂತ ಇನ್ಫಾರ್ಮೇಶನ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು.